by Trishul Sena. ಇವೆಲ್ಲವನ್ನು ಕೂಡ ದಾನಿಗಳಾಗಿ ನಮ್ಮೊಂದಿಗೆ ಸಹಕರಿಸಿದ ನಮ್ಮ ತ್ರಿಶೂಲ್ ಸೇನದ ಮಾಲಕರು ಶ್ರೀಯುತ ಗಂಗಣ್ಣ, ನಮ್ಮೆಲ್ಲರ ಪ್ರೀತಿಯ ಚಾರ್ಸಿ ಗಂಗಣ್ಣನವರಿಗೆ ಕೃತಜ್ಞತೆ ಅಭಿನಂದನೆಗಳು. ಅದೇ ರೀತಿ ಸುಚಿರುಚಿಯಾಗಿರ್ತಕ್ಕಂಥ ಊಟದ ಅಡುಗೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಭಟ್ರು ಶ್ರೀಯುತ ತೇಜು ಸರ್, ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಶುಚಿರುಚಿಯಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿ ನಮ್ಮೆಲ್ಲರಿಗೂ ಕೂಡ ಕೊಡ ಮಾಡಿರ್ತಕ್ಕಂಥವ್ರು ನಮ್ಮ ತೇಜು. ದಯವಿಟ್ಟು ಸರ್ ನೀವು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಈ ಒಂದು ಕಿರು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಎರಡು ತಂಡದ 11 ಆಟಗಾರ ದಯವಿಟ್ಟು ಬರಬೇಕು. ಪ್ರಸನ್ನ ಅವರೇ ದಯವಿಟ್ಟು ಬನ್ನಿ ಹಿಂದ್ಗಡೆ. ಇಲ್ಲಿ ದಯವಿಟ್ಟು 11 ಆಟಗಾರಕ್ಕೆ ಬನ್ನಿ. ಇಲ್ಲಿ ಯಾರು ಇಲ್ಲ. ಅಲ್ಲಿ ಈ ಕೈಗಾಲ ತಂಡದ 11 ಆಟಗಾರ ದಯವಿಟ್ಟು ಬರಬೇಕು. ಸ್ಕೋರ್ ಎಲ್ಲ ಕನ್ಫ್ಯೂಸ್ ಆದರೆ ನಾವು ಹೊಣೆಗಾರಲ್ಲ. ಆಮೇಲೆ ಕಂಪಲ್ಸರಿ 12th ಮೆಂಬರ್ ಬಂದರೆ ಮಾತ್ರ ನಾವು ಮಂಜು ಸರ್ ಪಂದ್ಯಾಟವನ್ನು ಪ್ರಾರಂಭಿಸ್ತೇವೆ. ಸೂಚನೆಯನ್ನು ಕೊಡಿ ಅನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ ನಿಮಗೆ. ಅದೃಷ್ಟದ ಟಾಸ್ ಕಾರ್ಯಕ್ರಮ ಜಯಿಸ್ತಾ ಇದ್ದಾರೆ. ಎಲೆಕ್ಟೆಡ್ ಟು ಬೌಲ್ ಫಾಸ್ಟ್ ನಿರ್ಣಯವನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಈಗಲ್ಸಿನ ಆರಂಭಿಕ ಸರದಿ ಆಟಗಾರರು ಅಂಕಣ ಎಂಟ್ರಿನ ಪಡಿತಾ ಇದ್ದಾರೆ. ರಮೇಶ್ ಸಾಪ ಮತ್ತು ಕಿರಣ್ ಆರಂಭಿಕ ಆಟಗಾರರು. ಗಂಗಣ್ಣನ ಕೈಯಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ, ದಯವಿಟ್ಟು ಪಂದ್ಯಾಟವನ್ನ ಗಂಗಣ್ಣ ಅತಿ ಶೀಘ್ರದಲ್ಲಿ ಪ್ರಾರಂಭಿಸಿ. ಈ ಒಂದು ಟೂರ್ನಮೆಂಟ್ಗೆ ನಮ್ಮೊಂದಿಗೆ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಮಧ್ಯಾಹ್ನ ಹಾಗೂ ಬೆಳಗಿನ ಲಘು ಉಪಹಾರದ ಬ್ರೇಕ್ಫಾಸ್ಟ್ನ ವ್ಯವಸ್ಥೆಯಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ನಮ್ಮೊಂದಿಗೆ ಶುಚಿರುಚಿಯಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಭಟ್ರು ಶ್ರೀಯುತ ತೇಜು ಇವರನ್ನ ಕೂಡ ಈ ಹಂತದಲ್ಲಿ ಗುರುತಿಸಿ ನಾವು ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಗೌರವದ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅನ್ನೋದಕ್ಕೆ ಕೂಡ ನಾವು ಈ ಹಂತದಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಅಂಪೈರ್ 3 ದಿನದ ದಯವಿಟ್ಟು ಕ್ರೀಡಾ ಸಮಯ ಹಬ್ಬ. ತಗೊಳ್ಳಿ. 1:10ಕ್ಕೆ 1:20ಕ್ಕೆ ಸಮಯ ಇದು ಪಂದ್ಯ ಮುಗಿಬೇಕು. ದಯವಿಟ್ಟು ಟೈಮ್ ನೋಡ್ಕೊಳ್ಳಿ. 1:20ಕ್ಕೆ ಟೈಮ್ ಮುಗಿಬೇಕು, ಪಂದ್ಯ ಮುಗಿಬೇಕು. ಮೂರು ದಿನದ ಕ್ರೀಡಾ ಹಬ್ಬ 2 ದಿನ ಬಹಳ ಯಶಸ್ವಿಯಾಗಿ ಮುಕ್ತಾಯವನ್ನು ಕಾಣ್ತು. ಶುಕ್ರವಾರ ದಿನ ಆರಂಭವನ್ನು ಕಾಣ್ತು. ತದನಂತರ 2ನೇ ದಿನ ಮುಂದುವರಿಕೆ. ಇವತ್ತು ಕೊನೆಯ ದಿನ, ಅಂತಿಮ ದಿನ ಪಂದ್ಯಾಟ ಮುಂದುವರಿಕೆಯಲ್ಲಿದೆ. ಪಂದ್ಯ ಆರಂಭಿಸಿ ಅನ್ನೋದ ಕೇಳಿಕೊಳ್ತಾ ಇದೆ. ಮೊದಲ ಆರಂಭಿಕ ಅವರ ಸಿಗಾರಿಕೆ ಭಾಗದಲ್ಲಿ ದಿನೇಶ್ ಪರಿಚಯಿಸುವ ಪ್ರಯತ್ನಗಳು ನಡೀತಾ ಇದೆ. ಲೀಗ್ ಹಂತದ ಕೊನೆಯ ಪಂದ್ಯ ಇಕೆ ಈಗಲ್ಸ್ ಮತ್ತು ತ್ರಿಶೂಲ್ ಸೇನಾ ಪಂದ್ಯಾಟವನ್ನು ಆಡ್ತಾ ಇದೆ. ಆರಂಭಿಕ ಮೊದಲ ಓವರ್ ದಿನೇಶ್ ಸಿಆರ್ಕೆ ಭಾಗದಲ್ಲಿ ಪಂದ್ಯದ ಅಧಿಕೃತವಾಗಿ ಆರಂಭವನ್ನು ಕಂಡುಕೊಳ್ತಾರೆ. ನಿರ್ಣಾಯಕರಿಂದ ಹಸಿರು ನಿಶಾನೆ ಲಭಿಸ್ತಾ ಇದೆ ಪಂದ್ಯದ ಆರಂಭಕ್ಕಾಗಿ. ದಿನೇಶ್ ಮೊದಲ ಪವರ್ ಪ್ಲೇ ಓವರ್ ಸಿಆರ್ಕೆ ಭಾಗದಲ್ಲಿ. ಸ್ಟ್ರೈಕರ್ ಭಾಗದಲ್ಲಿ ರಮೇಶ್ ತಾಪ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಕಿರಣ್. ಮೊದಲ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ದುರ್ಬಲ ಡೀಪ್ ಕೌರ್ಸ್ ಭಾಗದಲ್ಲಿ ಬಹಳಷ್ಟು ನೋಡುತ್ತವನ ರಮೇಶ್ ತಾಪ ದಾಖಲಿಸಿ ಸೀಮಾನ ಕ್ಯಾಚಿನಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 2 ಪೂರೈಕೆ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಪ್ರತಿ ಪಂದ್ಯದಲ್ಲೂ ಕೂಡ ಬಹಳ ಸುತ್ತಮುತ್ತಲಿನ ಆಟವನ್ನು ಆಡಿರ್ತಕ್ಕಂಥ ಕಿರಣ್ ನಾನ್ಸ್ಟಿಕರ್ ಭಾಗದಲ್ಲಿ ಎಸ್ಗಾರಿಕೆ, ದಾಂಡಿಗೆ ಅಥವಾ ಕ್ಷೇತ್ರ ರಕ್ಷಣೆ ಎಲ್ಲ ಭಾಗದಲ್ಲೂ ಕೂಡ ನೈಜ ಕ್ರಿಕೆಟ್ ಆಟವನ್ನು ಆಡಿರ್ತಕ್ಕಂಥ ಇಕೆ ಈಗಲ್ಸಿನ ಪರವಾದ ಪ್ರಮುಖ ಆಟಗಾರ ಕಿರಣ್ ನಾನ್ಸ್ಟಿಕರ್ ಭಾಗದಲ್ಲಿ. ರಮೇಶ್ ತಾಪ ಸ್ಟ್ರೈಕರ್. ಗತಿ ಪರಿವರ್ತನೆ ಸ್ಲೋವರ್ ಒಟ್ಟೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ಚಾಲ್ತಿಯ ಮೊದಲ ಓವರ್ 2 ಎಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 2 ಔಟ್ಗಳಿಗೆ ತಲುಪಿಕೊಳ್ತಾ ಇದೆ. 3ನೇ ಬಾರಿ ಎಸ್ ಅಂತ ಚೆಂಡು ಬೌಲರ್ಸ್ ಪ್ಯಾಕೆಟ್ ರಮೇಶ್ ತಾಪನ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯವನ್ನು ಕಾಣುವಂತ ಹಂತದಲ್ಲಿ ಎಂ ಸಿಂಗ್ ಶತರಕ್ಷಣೆ ಕೈ ಕೊಡ್ತಾ ಇದೆ. ರಮೇಶ್ ತಾಪನಿಗೆ ಒಂದಷ್ಟು ಅದೃಷ್ಟ ಕೈ ಹಿಡಿತಾ ಇದೆ. ಮತ್ತೆ 2 ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. 3 ದಿನದ ಕ್ರೀಡಾ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಳೆಯುವ ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಫೆಸ್ಟಿವಲ್ ಇವತ್ತಿನ ದಿನ ಮುಕ್ತಾಯವನ್ನು ಕಾಣಲಿಕ್ಕೆ ಆ ನಿಟ್ಟಿನಲ್ಲಿ ಲೀಗ್ ಹಂತದ ಕೊನೆ ಪಂದ್ಯಾಟ ನಡೀತಾ ಇದೆ. ತದನಂತರ ಕ್ವಾಲಿಫೈಯರ್ 1 ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತೇವೆ. ನಾಕ್ಔಟ್ ರೂಪದ ಪಂದ್ಯಗಳು ಸಾಗಲಿಕ್ಕಿದೆ. ಲೋವರ್ ಪುಲ್ಟಾಸ್ ಯಾರ್ಕರ್ ಮಾಡುವಂತ ಪ್ರಯತ್ನಗಳು. ಶಾರ್ಟ್ ರಕ್ಷಕರ್ಸ್ ಭಾಗದಲ್ಲಿ ರನ್ ಅವಕಾಶಗಳು ನೇರ ಗುರಿ ಸಾಗ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಡಾಟೆಡ್ ಡೆಲಿವರಿ. ಕೊನೆಯ 2 ಎಸೆತ ಆರಂಭಿಕ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮುತ್ತ ನೋಡುತ್ತಾ ಮಿಡ್ ವಿಕೆಟ್ ಸೀಮಾನ ಕ್ಯಾಚಿನಲ್ಲಿ 1 ಬೌನ್ಸ್ ಬೌಂಡ್ರಿ. ರಮೇಶ್ ತಾಪ ಇವಾಗ ಬಹಳ ಸುತ್ತಮುತ್ತ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು. ಈ ಬೌಂಡ್ರಿಯ ಮುಖಾಂತರವಾಗಿ ತಂಡದ ಮೊತ್ತ ಇವಾಗ 8ಕ್ಕೆ ತಲುಪ್ತದೆ. 8 ಫಾರ್ ವಿದೌಟ್ ಲಾಸ್.
ಮತ್ತೆ ಒಂದು ಹೊಡೆದ ಪೂರೈಕೆ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ತಂಡದ ಮೊತ್ತ ಇವಾಗ 9 ಓಟಗಳು. ಈಗಾಗಲೇ ಟೇಬಲ್ ಟಾಪ್ ನಲ್ಲಿ ಗುಟ್ಟ ಸ್ಕೂಲ್ ಸ್ಥಾನವನ್ನ ಖಚಿತಪಡಿಸ್ತಾ ಇದೆ. ಈಗ ಸೆಕೆಂಡ್ಗಾಗಿ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದೆ ಇಕೆ ಈಗಲ್ಸ್ ಮತ್ತು ತ್ರಿಶೂಲ್ ಸೇನಾ. ಎರಡನೇ ಓವರ್ ಸುಬ್ಬು ಎಸ್ ಎಂದ ಚೆಂಡು ಬಹಳ ಸುತ್ತಮುತ್ತಲಿಂದ ಎಸೆತ ಹೋಟೆಲ್ ಅವಕಾಶಗಳು ಬರ್ತಾರೆ. ಡಾಟ್ ಬಾಲ್ ನ ಸೇರ್ಪಡೆಗಳು ಚಾಲ್ತಿಯ ಎರಡನೇ ಓವರ್ ಮೊದಲ ಸತ ಡಾಟ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 10 ತಂಡಗಳು ಭಾಗವಹಿಸಿರ್ತಕ್ಕಂಥ ಲೀಗ್ ಕ್ಯಾಂಪ್ ನಾಕೌಟ್ ಮೊದಲನೇ ಪಂದ್ಯಾಟ ಇವಾಗ ಲೀಗ್ ಹಂತದ ಕೊನೆಯ ಪಂದ್ಯ ಸಾಗ್ತಾ ಇದೆ. ಸುಬ್ಬು ಎಸ್ ಅಂತ ಚೆಂಡು ತಲ್ಮಾನಿಗೆ ಕಾರ್ಡ್ ಬಿಯಾನ್ಗಾಗಿ ಒಂದಷ್ಟು ಮನವಿಗಳು ನಿರ್ಣಾಯಕರ ಮುಖಾಂತರವಾಗಿ ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸಲ್ಲ ನಿಟ್ಟಲ್ಲಿ ಡಾಟ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಟೂರ್ನಮೆಂಟ್ನ ಅತ್ಯಧಿಕ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಏಕಮಾತ್ರ ತಂಡ ಗುಟ್ಟ ಸ್ಕೂಲ್ ಲಯನ್ಸ್. ತದನಂತರ ಎರಡನೇ ಅತಿ ಹೆಚ್ಚಿನ ಮೊತ್ತವನ್ನು ಈ ಒಂದು ಟೂರ್ನಮೆಂಟ್ ದಾಖಲಿಸಿರ್ತಕ್ಕಂಥ ತಂಡ ಗಿರೀಶ್ ಅಣ್ಣನವರೊಂದು ಮಾಲಕತ್ವದ ಟೀಮ್ ಡಾನ್ ತಂಡ. ಆವಾಗ ಟೀಮ್ ಡಾನ್ ಸುಂದರ್ ನಗರ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡಿತು. ಈತ ಲಕ್ಷ್ಮಣ್ ಗುಟ್ಟ ಸ್ಕೂಲ್ ಆಟಗಾರರು ತ್ರಿಶೂಲ್ ಸೇನಾ ವಿರುದ್ಧವಾಗಿ ಪಂದ್ಯಾಟವನ್ನು ಆಡಿದ್ರು. ಈ ನಡುವೆ ರಮೇಶ್ ಸ್ಥಾಪ ಒಂದು ಹೊಡೆದ ಪೂರೈಕೆನ ಕವರ್ಸ್ ಭಾಗದಲ್ಲಿ ಮಾಡಿದ್ರು. ಒಂದು ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ ಇವಾಗ 10 ಮೊದಲ ದಶಕದ ಸಾಧನೆ. ಮಧ್ಯಾಹ್ನದ ಮಟ್ಟ ಸುಡು ಬಿಸಿಲು ನಡುವೆ ಕೂಡ ಇವಾಗ APL ಪಂದ್ಯ ಕೂಡ ಬಹಳಷ್ಟು ಯಶಸ್ವಿಯಾಗಿ ಸಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ಮತ್ತೆ ಸುಬ್ಬು ಕಿರಣ್ ಸ್ಟ್ರೈಕರ್ ಭಾಗದಲ್ಲಿ ಎರಡನೇ ಓವರ್ ಚಾಲ್ತಿಯಲ್ಲಿದೆ. ತಂಡದ ಮೊತ್ತ 10 ಓಟಗಳು. ಟೂರ್ನಮೆಂಟಿನ ಉದ್ದಕ್ಕೂ ಬಹಳ ಸುತ್ತಮುತ್ತ ಒಂದು ಆಟವನ್ನು ಆಡಬಲ್ಲಂತ ಸರಣಿ ಶ್ರೇಷ್ಠ ಆಟಗಾರರಿಗೆ ಬಹಳ ಸುತ್ತಮುತ್ತ ಒಂದು 32 ಇಂಚಸ್ಸಿನ LED ಟಿವಿ, ಅದೇ ರೀತಿ ಉತ್ತಮ ಎಸೆಗಾರ, ಉತ್ತಮ ಬೌಲರ್, ಬೇಸಿಕಲ್ ಸೈಕಲ್ ಅನ್ನು ಕೊಟ್ಟು ಗೌರವಿಸ್ತಾರೆ. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವ ಟ್ರೋಫಿ. ಬಹಳ ಸುತ್ತಮುತ್ತ ನಡೆಯುತ್ತಾ ಇವಾಗ ಔಟ್ ರೈಡ್ಸ್ ಆಗ್ತದೆ. ಹೋಟೆಲ್ ಅವಕಾಶಗಳು ಬರ್ತಾರೆ. ಡಾಟ್ ಬಾಲ್ ನ ಸೇರ್ಪಡೆಗಳು ಚುಕ್ಕಿ ಎಸೆತ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ ಎರಡನೇ ಓವರ್ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಮತ್ತೆ ಸುಬ್ಬು ಎಸೆಗಾರಿಕೆ ಬಾಲಿ ಸುಬ್ಬು ಎಸೆತ ಕೊನೆಯ ಚೆಂಡು ತನ್ನ ಮೂಲಕ ಪುಣಾಂತರವಾಗಿ ಬೀಳ್ತಾ ಇದೆ. ಸುಲಭದ ಕ್ಯಾಚ್ ಇವಾಗ ಕೈ ಸರ್ ಮತ್ತೆ ದಿನೇಶ್ ಸಿಗಾರಿಕೆ ಭಾಗದಲ್ಲಿ 2 ಓವರ್ನ ಮುಕ್ತಾಯಕ್ಕೆ 10ಕ್ಕೆ ಒಂದು ಆರಂಭಿಕ ಹಂತದ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಇಕೆ ಈಗಲ್ಸ್ ಕಿರಣ್ ರೂಪದಲ್ಲಿ ಇವಾಗ ಮೊದಲ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಕರೇಗೌಡ ಬಹಳ ಸುತ್ತಮುತ್ತ ಒಂದು ಕ್ಯಾಚ್ ಅನ್ನು ವಿಕೆಟ್ ಕೀಪರ್ ಹಿಂಭಾಗದಲ್ಲಿ ಪಡ್ಕೊಂಡ್ರು. ಈ ರೀತಿಯಾಗಿ 2 ಓವರ್ ಮುಕ್ತಾಯವಾಗ್ತಾ ಇದೆ. ಮತ್ತೆ ಸಿಗಾರಿಕೆಯಲ್ಲಿ ಬದಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಸಾಗರನ್ನು ಪರಿಚಯಿಸುವ ಪ್ರಯತ್ನಗಳು ನಡೀತಾ ಇದೆ. 10 ತಂಡಗಳು 150ಕ್ಕೂ
ಮಿಕ್ಕಿದ ಕ್ರೀಡಾಪಟುಗಳು 10ಕ್ಕೂ ಮಿಕ್ಕಿದ ಫ್ರಾಂಚೈಸಿ ಓನರ್ಗಳು ಇವರೆಲ್ಲರೂ ಕೂಡ ಈ ಒಂದು ಪಂದ್ಯಾಟದ ಯಶಸ್ಸಿಗಾಗಿ ಸಹಕರಿಸ್ತಾ ಇದ್ದಾರೆ. ಶ್ರೀಕಾಂತ್ ಶರ್ಮಾ ಮತ್ತು ನಮ್ಮ ಜಾವಗಲ್ ಮಂಜಣ್ಣ ಜೊತೆಗಾಗಿ ಬಹಳಷ್ಟು ಮಂದಿ ನಮ್ಮ ಸಂಘಟಕರು ಮಿತ್ರರು ಈ ಒಂದು ಟೂರ್ನಮೆಂಟ್ಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಒಂದು ಪ್ರಯತ್ನದ ಮೇರೆಗೆ ಈ ಒಂದು ಟೂರ್ನಮೆಂಟ್ ಇವಾಗ ಯಶಸ್ಸಿನ ಒಂದು ಸಾರ್ಥಕತೆಯ ಹಂತವನ್ನು ಕಾಣುವಂಥ ನಿರೀಕ್ಷೆಯಲ್ಲಿದೆ. ವೈಟ್ ಬಾಲ್ ಸೂಚನೆಗಳು ಬರ್ತಾ ಇದೆ, ಅಕ್ರಮ ಸೂಚನೆಗಳು. ಮತ್ತೆ ಒಂದು ದೊಡ್ಡ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 11ಕ್ಕೆ ತಲುಪ್ತಾ ಇದೆ. ಸಾಗರ್ ರಸದ ಮೊದಲ ಚೆಂಡು ಬಲಗುಡಿದ ತೀರಾ ಹೊರಕ್ಕೆ ವೈಟ್ ಬಾಲ್. ಮತ್ತೆ ಸಾಗರ್ ಈ ಬಾರಿ ಎಸೆದ ಚೆಂಡು ಗತಿ ಪರಿವರ್ತನೆ ಆಗ್ತಾ ಇದೆ. ರಮೇಶ್ ಸಾಪ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಇವಾಗ ಕೊನೆಯ ಹಂತದವರೆಗೆ ರಮೇಶ್ ಸಾಪ ಒಂದಷ್ಟು ಜೊತೆ ಆಟವನ್ನು ಮಾಡಲೇಬೇಕಾಗಿದೆ. ಮತ್ತವರು ಹೊಸ ಆಟಗಾರ ಅನಂತ್ರವರು ಜೊತೆಗೂಡಿಕೊಂಡು ಅನಂತ್ ಮತ್ತು ರಮೇಶ್ ಸಾಪ ಈಗಲ್ಸ್ ಪರವಾಗಿ ಬಹಳಷ್ಟು ಉತ್ತಮ ಪಂದ್ಯಾಟವನ್ನು ಆಡಲೇಬೇಕಾಗಿದೆ. ಈ ಬಾರಿ ಸಾಗರ್ ಎಸೆದ ಚೆಂಡು ಗತಿ ಪರಿವರ್ತನೆ ಆಗ್ತಾ ಇದೆ. ಹೊರತಿರುವನ್ನು ಕಂಡುಕೊಳ್ತಾ ಇದೆ. ಒಟ್ಟಿನ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ. ಚಾಲ್ತಿಯ 3ನೇ ಓವರ್. ತಂಡದ ಮೊತ್ತ 11. ಬಹಳ ಸುತ್ತಮುತ್ತ ಆಡುತ್ತಾ ತರ್ಮಾಲಕ ಕ್ಷಣಕಾಲ ಗಾಳಿ ಅಲಿತಾ ಇರ್ತದೆ. ಪಾಯಿಂಟ್ ಭಾಗದಲ್ಲಿ ನೋಮಾನ್ಸ್ ರನ್ ಆಗಿರ್ತಕ್ಕಂಥ ಚೆಂಡು 2 ಹೊಡೆದ ಪೂರೈಕೆ ಆಗ್ತಾ ಇದೆ. 2 ಹೊಡೆದ ಹೆಚ್ಚುವರಿ ಕೂಡ ತಂಡದ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಅನಂತ್ ಸ್ಟ್ರೈಕರ್ ಭಾಗದಲ್ಲಿ, ರಮೇಶ್ ಸಾಪ ನಾನ್ ಸ್ಟ್ರೈಕರ್ ಭಾಗದಲ್ಲಿ, ಸಾಗರ್ ಎಸೆಗಾರಿಕೆ ಭಾಗದಲ್ಲಿ. ಈ ಬಾರಿ ಎಸೆದ ಚೆಂಡು ಎಡಗೋಡಿಂದ ಹೊರಬಾಕಿ ಸಾಗ್ತಾ ಇದೆ. ನೀಲಾಕರದ ವೈಟ್ ಬಾಲ್ ಸೂಚನೆ, ಅಕ್ರಮ ಸೂಚನೆ, ಓಟದ ಬರವನ್ನು ಕಾಣ್ತಾ ಇರ್ತಕ್ಕಂಥ ಈಗಲ್ಸ್ಗೆ ಒಂದು ರೀತಿಯ ಪ್ಲಸ್ ಪಾಯಿಂಟ್ ಗಣತೆ ಮೊತ್ತ ದಾಖಲಿಸುವಂತ ಒಂದು ಅವಕಾಶಗಳು ಮತ್ತಷ್ಟು ಈ ರೀತಿಯ ಉಚಿತ ಓಟಗಳು ಬಂದ್ರೆ ಲಭಿಸಿಕೊಳ್ತದೆ. ತನ್ನ ಮೊತ್ತ ಇವಾಗ 15 ರನ್ಸ್. ಈ ಬಾರಿ ಎಸೆದ ಚೆಂಡು ಮತ್ತೆ ವೈಟ್ ಬಾಲ್ ಸೂಚನೆ, ಅಕ್ರಮ ಎಸೆತ, ಒಂದು ಓವರ್ ಹೆಚ್ಚುವರಿ 16ಕ್ಕೆ ತಲುಪ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಲೀಗ್ ಹಂತದ ಕೊನೆಯ ಪಂದ್ಯಾಟ ಕೂಡ ಮುಕ್ತಾಯವನ್ನು ಕಾಣ್ತದೆ. ಜೊತೆಗಾಗಿ ಕೊನೆಯ ದಿನ ಮಧ್ಯಾಹ್ನದ ಶುಚಿರುಚಿಯಾಗಿರ್ತಕ್ಕಂಥ ಬಿರಿಯಾನಿ ಕೂಡ ಒಂದಷ್ಟು ಕ್ರೀಡಾ ಪ್ರೇಕ್ಷಕರು ಕ್ರೀಡಾಪಟುಗಳಿಗಾಗಿಯೇ ಕಾಯ್ತಾ ಇದೆ. ಈ ಶುಚಿರುಚಿ ಭೋಜನದ ದಾನಿಗಳು ನಮ್ಮ ಚಾರ್ಸಿ ಗಂಗಾಧರಣ್ಣ, ತ್ರಿಶೂಲ್ ಸೇನಾ ಮಾಲಕರು ಈಗಾಗಲೇ ಶಾರ್ಟ್ ಮಿಡಾನ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಎಸೆದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲೇ 6 ಸಾರಿ ಬಾರಿ ಷಟ್ಕದ ಚೆಂಡಿಗೆ ಅವಕಾಶ ಮಾಡಿದ್ರು. ಇವಾಗ ಸ್ವಲ್ಪ ಮಟ್ಟಿಗೆ ಸ್ಲಾಟ್ ಅಲ್ಲಿ ಎಸೆಯುವಂತ ಪ್ರಯತ್ನ ಮಾಡಿದ್ರು. 6 ಷಟ್ಕ ಔಟ್ ಆಗಾಡು. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಿಗ್ 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 6. ಹ್ಯಾಟ್ರಿಕ್ ಸಿಕ್ಸಿನ ಅವಕಾಶಗಳು ಇವಾಗ ಅನಂತ್ ಸ್ಟ್ರೈಕರ್ ಭಾಗದಲ್ಲಿ. ಮತ್ತೆ ಸಾಗರ್ ಈ ಬಾರಿ ಎಸೆದ ಚೆಂಡು ಪುಣಾಂತರವಾಗಿ ಬೀಳ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸ್ ಸಾರಿ ಬಾರಿ
ತಂಡದ ಮೊತ್ತ ಇವಾಗ 34 ಓಟಗಳು, 3 ಸಿಕ್ಸರ್ ಹೇಳಿ ಕೊನೆ ಹಂತದಲ್ಲಿ ಸಾಗರ್ ಹ್ಯಾಟ್ರಿಕ್ ಸಿಕ್ಸರ್ ಅವಕಾಶ ಮಾಡಿದ್ರು. ಆ ಸಿಕ್ಸರ್ಗಳು ಆರಂಭಿಕ ಹಂತದ ಮೊದಲ 3 ಚೆಂಡುಗಳು ಸ್ವಲ್ಪ ಮಟ್ಟಿಗೆ ಒಳ ಮತ್ತು ಹೊರ ತಿರುವನ್ನು ಕಂಡುಕೊಳ್ತದೆ. ನಂತರ ಸ್ಲಾಟ್ ಆಗಲಿ ತೆಗೆದ ಚೆಂಡು ಬಹಳಷ್ಟು ಮಟ್ಟಿಗೆ ನೋಡುತ್ತಾ ಮಿಡ್ ವಿಕೆಟ್ ಸೀಮಾರಕ್ಕೆ ಮೇಲ್ಭಾಗದಲ್ಲಿ. ತದನಂತರ ಮತ್ತೊಂದು ಪೂರ್ಣಾಂತರವಾಗಿರ್ತಕ್ಕಂಥ ಎಸೆತ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ. ತದನಂತರ ಕೊನೆಯ ಎಸೆತ ಲೋವರ್ ಪುಲ್ಟಾಸಿನ ಪ್ರಯೋಗ, ಅದು ಕೂಡ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫ್ಲಾಟ್ ಸಿಕ್ಸರ್ ಶೇಟ್ಕ. ಈ ರೀತಿಯ ಸಿಕ್ಸರ್ ಅನ್ನ ಅನಂತು ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ನೋಡಾಯ್ತಾ ಕವರ್ಸ್ ಭಾಗದಲ್ಲಿ ಸಾಕ್ತಾ ಇದೆ. ರಮೇಶ್ ಸಾಪ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ. ಯಾವುದೇ ಹಂತದಲ್ಲೂ ಕೂಡ ಸಿಕ್ಸರ್ ಅನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ ರಮೇಶ್ ಸಾಪ. ನೈಜ ಕ್ರಿಕೆಟ್ ಆಟವನ್ನು ಕೂಡ ಆಡಬಲ್ಲಂತ ಆಟಗಾರ. ಸಿಂಗಲ್ ಡಬಲ್ ಮುಖಾಂತರವಾಗಿ ಎಸೆತಗಾರಿಗೆ ಒಂದಷ್ಟು ಒತ್ತಡವನ್ನು ಕೊಡಬಲ್ಲಂತ ಈಕೆ ಈಗಲ್ಸಿನ ಪ್ರಬಲ ಆಟಗಾರ. ಆರಂಭಿಕರಾಗಿ ಕಣಕ್ಕಿಳಿದಿದ್ದಾರೆ. ಇವಾಗ ಲೀಗದ ಕೊನೆಯ ಪಂದ್ಯದಲ್ಲಿ ಅದು ಯಾವ ರೀತಿ ಒಂದು ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಪ್ರೇಕ್ಷಕರು ಕ್ರೀಡಾಪಟುಗಳು ದಯವಿಟ್ಟು ಒಂದು 30 ನಿಮಿಷ ನಂತರ ಭೋಜನ ವ್ಯವಸ್ಥೆ ಇರ್ತದೆ, ಎಲ್ಲರೂ ಕೂಡ ಸ್ವೀಕರಿಸಿಕೊಳ್ಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಸ್ವಲ್ಪ ಮಟ್ಟಿಗೆ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಸ್ವೀಪ್ ಮಾಡುವಂತ ಪ್ರಯತ್ನಗಳು. ಅನಂತ್ ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. ಗಂಗಾ ನಕ್ಷತ್ರ ರಕ್ಷಣೆ ಮಾಡಿದ್ರು. ಒಂದೊಡ್ಡ ಪೂರೈಕೆ, ಒಂದೊಡ್ಡ ಹೆಚ್ಚುವರಿ. ತಂಡ ಮೊತ್ತ 37 ಚಾಲ್ತಿಯ 4ನೇ ಓವರ್. 6 ಓವರ್ಗಳ ಪಂದ್ಯ, 36 ರನ್ಗಳ ಪಂದ್ಯ. 40+ ಘನತೆ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಪಂತ ಹಣದ ಮೊತ್ತ. ಅದಷ್ಟರ ಮೊತ್ತವನ್ನು ದಾಖಲಿಸ ನೋಡಬೇಕಾಗಿದೆ ಈಕೆ ಈಗಲ್ಸ್. ರಮೇಶ್ ಸಾಪ ಸ್ಟ್ರೈಕ್ ಬದಲಿಸುವ ಪ್ರಯತ್ನಗಳು ಹೆಚ್ಚಾಗಿ ಅನಂತರವರಿಗೆ ಸ್ಟ್ರೈಕ್ ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪಂದ್ಯದಲ್ಲಿ ಬಹಳಷ್ಟು ಅವಿಜ್ಞ ಸೃಷ್ಟಿಯ ಪರವಾಗಿ ರಾಜ್ಯ ಮಟ್ಟದಲ್ಲಿ ಕೂಡ ಮಿಂಚಿದಿರ್ತಕ್ಕಂಥ ಆಟಗಾರರು ರಮೇಶ್ ಸಾಪ. ಇವಾಗ ಈಕೆ ಈಗಲ್ಸ್ ಪರವಾಗಿ ಅರ್ಶನ್ ಗುಂಟ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಅವರ ಪ್ರದರ್ಶನ ಸ್ಥಿರ ರೀತಿಯಲ್ಲಿ ಕಾಣ್ತಾ ಇಲ್ಲ, ಕ್ಷೀಣಿಸ್ತಾ ಇದೆ. Even when I find nobody else as good as you to stay. ತೀರಾ ಶಾರ್ಟ್ ಆಗಿ ಬೀಳ್ತದೆ. ಸ್ಕ್ವೇರ್ ಲೆಗ್ ಸಿಮರ ಕ್ಯಾಚ್ನಲ್ಲಿ ಸುಲಭದ ಕ್ಯಾಚ್ ಕೈ ಸೇರಿಕೊಳ್ತದೆ. ಅನಂತ ವಿಕೆಟ್. 2 ವಿಕೆಟ್ಸ್ ಅನ್ನು ಕಳ್ಕೊಳ್ತದೆ ಈಕೆ ಈಗಲ್ಸ್.
ಬಹಳ ಉತ್ತಮದಿಂದ ನೋಡುತ್ತೆ. ಇವಾಗ ಮಿಡ್ ವಿಕೆಟ್ ಭಾಗದಲ್ಲಿ ಸಾಕ್ತಾ ಇದೆ. ಒಂದೊಂದು ಪೂರೈಕೆ ಮಾಡಿದ್ರು ರಮೇಶ್. ಅಶೋಕ್ ಪಿಳ್ಳೆ ಸ್ಟ್ರೈಕರ್ ಭಾಗದಲ್ಲಿ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ರಮೇಶ್ ತಾಪ, SCR ಭಾಗದಲ್ಲಿ ಅಜ್ಜು. ಒಂದಷ್ಟು ಸಹ ಆಟಗಾರರು ಇವಾಗ ಸಲಹೆಗಳನ್ನು ನೀಡ್ತಾ ಇದ್ದಾರೆ, ತಂತ್ರ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ಸುಬ್ಬುರವರು ಕೂಡ ಕೆಲವು ಸಲಹೆ ಸೂಚನೆಗಳನ್ನು ಇವಾಗ ಅಜ್ಜುರವರಿಗೆ ನೀಡ್ತಾ ಇದ್ದಾರೆ. ಪಿಳ್ಳೆ ಸ್ಟ್ರೈಕರ್ ಭಾಗದಲ್ಲಿ ಬಿರುಸಿನ ಮತ್ತೋರ್ವ ಆಟಗಾರ. ಮೊತ್ತ 39. ಈ ಬಾರಿ ಅಷ್ಟೊಂದು ಚೆಂಡು ಬೀಸುವಂತ ಪ್ರಯತ್ನವನ್ನು ರಮೇಶ್ ಮಾಡಿದ್ದು ಸ್ವಲ್ಪ ಮಟ್ಟಿಗೆ ಪರ್ಫೆಕ್ಟ್ ಹೊಡೆತವನ್ನು ಕಾಣ್ತಾರೆ. ತೀರಾ ದುರ್ಬಲ ಹೊಡೆತ. ಇವಾಗ ಬ್ಯಾಕ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಒಂದೊಂದು ಪೂರೈಕೆಯನ್ನು ಮಾಡಿದ್ರು. ತಂಡದ ಮೊತ್ತ 44ನೇ ದಶಕದ ಸಾಧನೆಯನ್ನು ಮಾಡ್ತಾ ಇದೆ. 40 ರನ್ಸ್. ರಾಜ್ಯದ ಸುತ್ತಗಲಕ್ಕೂ ಅತಿ ಹೆಚ್ಚಾಗಿ ಶನಿವಾರ ಮತ್ತು ಭಾನುವಾರ ನೇರ ಪ್ರಸಾರದ ಪಂದ್ಯಾಟಗಳು ಇವತ್ತಿನ ದಿನ ಸಾಗಿ ಹೋಗ್ತಲೇ ಇರ್ತದೆ. ಕೆಲವೊಂದು ಹಂತದಲ್ಲಿ ರಾಜ್ಯ ಮಟ್ಟದ ಪಂದ್ಯಾಟ, ಕೆಲವು ಹಂತದಲ್ಲಿ ಲೀಗ್ ಕಮ್ ನಾಕೌಟ್ ಮಾದರಿಯ ಕೆಲವೊಂದು ಗ್ರಾಮದ ಕ್ರೀಡಾಪಟುಗಳಿಗೆ ಮಾತ್ರ ಆಡಿಸುವಂಥ ಕ್ರೀಡೆ ಸಾಗಲಿಕ್ಕಿದೆ. ಇನ್ನು ಮಂಗಳೂರು ದಕ್ಷಿಣ ಕನ್ನಡ ವಿಭಾಗದಲ್ಲಿ ಒಂದಷ್ಟು ಕಂಬಳದ ಪಂದ್ಯಾಟ ನಡೀತದೆ, ಕಬಡ್ಡಿ ನಡೀತದೆ, ವಾಲಿಬಾಲ್ ಪಂದ್ಯಾಟಗಳು ಹೊನಲು ಮತ್ತು ರಾತ್ರಿ ಅನ್ನೋ ರೂಪದಲ್ಲಿ, ಹಗಲು ಮತ್ತು ರಾತ್ರಿ ಅನ್ನೋ ರೂಪದಲ್ಲಿ, ಕ್ರಿಕೆಟಿನ ಪಂದ್ಯಾಟ ಕೂಡ ಇವತ್ತಿನ ದಿನ ಹಗಲು ರಾತ್ರಿಯಾಗಿ ಸಾಗ್ತದೆ. ಈ ನಡುವೆ ರಮೇಶ್ ತಾಪನ ದಾಳಿನ ಮುಖಾಂತರವಾಗಿ ಸ್ಟೆಪ್ ಔಟ್ ಮಾಡಿಕೊಂಡು ಡೀಪ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಸಿಕ್ಸರ್ ಷಟ್ಕ. 5 ಓವರ್ನ ಮುಕ್ತಾಯಕ್ಕೆ 48 ಓಟಗಳು. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5, ತಂಡಮೊತ್ತ 48, ಪತನಗೊಂಡ ಔದಾರ್ಯ ಸಂಖ್ಯೆ 2. ಒಂದಷ್ಟು ಕ್ರೀಡಾ ಪ್ರೇಕ್ಷಕರು ಇವಾಗಲೂ ಕೂಡ ಮಧ್ಯಾಹ್ನದ ಮಠ ಸುಡು ಬಿಸಿಲಿನ ಲಕ್ಕಿಸಿಕೊಳ್ಳದ ಬಿಸಿಲಿನ ತಾಪದಲ್ಲೇ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ APL ಬಹಳಷ್ಟು ಉತ್ತಮ ರೀತಿಯಾಗಿ ಇವಾಗ ಸಾಂಗವಾಗಿ ಸರಾಗವಾಗಿ ಸಾಗ್ತಾ ಇದೆ. ಪಂದ್ಯಾಟದ ಯಶಸ್ಸಿಗಾಗಿ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕರಿಸಿದ ನಮ್ಮೂರ ಎಲ್ಲ ಹೃದಯ ಶ್ರೀಮಂತಿಗೆ ಕ್ರೀಡಾಭಿಮಾನಿಗಳಿಗೆ ನಾವು ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಸ್ವಿಚ್ ಏಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಶೋಕ್ ಪಿಳ್ಳೆ. ಓಟಿಳ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತೊಂದು ಹೊಡೆತವನ್ನು, ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರರು ರಮೇಶ್ ತಾಪ ಮತ್ತು ಅಶೋಕ್ ಪಿಳ್ಳೆ. ಇತ್ತ SCR ಕೆಲ ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಮಾಡಬಲ್ಲಂತ ಎಸೆತಗಾರರು. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಲಾಂಗ್ ಆನ್ ಮೇಲ್ಭಾಗದಲ್ಲಿ ತನ್ನ ಮೂಲಕ ಇವಾಗ ಕ್ಷೇತ್ರ ರಕ್ಷಣೆ ಎಡವಿಕೆ ಆಗ್ತಾ ಇದೆ. 1 ಬೌನ್ಸ್, ಬೌಂಡ್ರಿ ಸೇರ್ಪಡೆ ತಂಡದ ಮತ್ತೆ. ಈ ಬಾರಿ ಎಸ್ತಂದ ಚೆಂಡು ಮತ್ತೆ ಒಟ್ಟಳ ಅವಕಾಶಗಳು ಬರ್ತಾ ಇಲ್ಲ. ಬೌಂಡರಿಯ ನಂತರದ ಎಸೆತ ಸ್ವಿಚ್ ಮಾಡುವಂತ ಪ್ರಯತ್ನಗಳು, ಡೀಪ್ ತಾಡ್ಮನ್ ಅಥವಾ ಪಾಯಿಂಟ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಕೈ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಡಾಟರ್ ಡೆಲಿವರಿ. ಈ ಬಾರಿ ಎಸ್ತಂದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಅವಕಾಶಗಳು ಎಡವಿಕೆರೆ ಕಂಡ್ರೆ ಇವಾಗ ಬಹಳಷ್ಟು ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. 2 ಹೊಡೆದ ಪೂರೈಕೆ, ರನ್ಔಟ್ ಅವಕಾಶಗಳು. ಅಶೋಕ ಪಿಳ್ಳೆಯ ವಿಕೆಟ್ಸ್ ಇವಾಗ ನೆಲಕೊಳ್ತಾ ಇದೆ. ರನ್ಔಟ್ ಮುಖಾಂತರವಾಗಿ ಅಲ್ಲಿ ಬೌಂಡ್ರಿ ಲೈನ್ ಸೀಮಾನಕ್ಕೆಯನ್ನು ಗಮನಿಸಬೇಕು. ಬೌಂಡ್ರಿ ಲೈನ್ ಸೀಮಾನಕ್ಕೆ ಇವಾಗಲೇ ರಿವ್ಯೂ ನೀಡ್ತಾ ಇದ್ದಾರೆ ಥರ್ಡ್ ಅಂಪೈರ್. ಅದು ಯಾವ ರೀತಿ ಡಿಸಿಷನ್ ಬರ್ತದೆ ನೋಡಬೇಕಾಗಿದೆ. ಹಾಗೆ ಎಲ್ಲ ಕ್ರೀಡಾ ಪ್ರೇಕ್ಷಕರು, ಕ್ರೀಡಾಪಟುಗಳು ದಯವಿಟ್ಟು ಮಧ್ಯಾಹ್ನದ ಭರ್ಜರಿ ಭೋಜನ ರೆಡಿ ಇದೆ. ಚಿಕನ್ ಬಿರಿಯಾನಿ ನಿಮಗಾಗಿಯೇ ಕಾಯ್ತಾ ಇದೆ. ದಯವಿಟ್ಟು ಬನ್ನಿ, ವೇದಿಕೆ ಹಿಂಭಾಗದಲ್ಲಿ ಊಟವನ್ನು ಸ್ವೀಕರಿಸಿಕೊಳ್ಳಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ. ಮಧ್ಯಾಹ್ನದ ಒಂದಷ್ಟು ರುಚಿಯಾಗಿರ್ತಕ್ಕಂಥ ಭರ್ಜರಿ ಭೋಜನ ಈಗಾಗಲೇ ರೆಡಿ ಇದೆ. ದಯವಿಟ್ಟು ಬರಬೇಕು, ಭೋಜನವನ್ನು ಸ್ವೀಕರಿಸಿಕೊಳ್ಳಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ.
ಬೌಂಡ್ರಿ ಇಲ್ಲ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾವೆ. ಕೇವಲ 2 ಓಟದ ಪೂರೈಕೆ ಮಾತ್ರ, ಬೌಂಡ್ರಿ ಇಲ್ಲ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾವೆ. 2 ರನ್. ರನ್ಔಟ್ ಕೂಡ 3ನೇ ಓಟದ ಪ್ರಯತ್ನ. ಅಶೋಕ್ ಪಿಳ್ಳಯ್ಯ ವಿಕೆಟ್ಸ್ ರನ್ಔಟ್ ಮುಖಾಂತರವಾಗಿ ನೆಲಕೊಳ್ತದೆ. ಇವಾಗ ಹೊಸ ಬ್ಯಾಟ್ಸ್ಮನ್ ನರಸಿಂಹ. ಸಪೋರ್ಟ್ ಮಾಡಿಕೊಂಡು ಅಕ್ಸಾ ಕೌರ್ಸ್ ಭಾಗದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಬ್ಬು ಬೌಂಡ್ರಿ ನಟಿಸುವಂತ ಪ್ರಯತ್ನಗಳು ಮತ್ತು ಸಿಮಾನ ಕೆಳಗೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ರಮೇಶ್ ಸಾಪನ್ನ ಬೌಂಡ್ರಿಗಳು ಇವಾಗ ಒಂದಷ್ಟು ತಂಡಕ್ಕೆ ಕೈ ಹಿಡಿಯುವ ಲಕ್ಷಣ ಇದೆ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಮೊತ್ತ ಇವಾಗ 60. ಸಾರಿ 58. ಬಹಳಷ್ಟು ಉತ್ತಮದಿಂದ ನಡೀತಾ ಮಿಡ್ ವಿಕೆಟ್ ಭಾಗದಲ್ಲಿ ಸಾಗ್ತಾ ಇದೆ. 1 ಓವರ್ದ ಪೂರೈಕೆಯನ್ನು ಮಾಡಿದಿರುವಾಗ ಬೌಂಡ್ರಿ ಅಟ್ಟಾಯಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಮತ್ತೆ 3 ಓಟದ ಪೂರೈಕೆ ಆಗ್ತಾ ಇದೆ. 61 ಓಟವನ್ನು ಆರಂಭಿಕ ಹಂತದಲ್ಲಿ ದಾಂಡಿಗೆ ತೋರು ಮಾಡಿ ಆರಂಭಿಕ ಹಂತದಲ್ಲಿ ದಾಂಡಿಗೆ ತೋರು ಮಾಡಿರ್ತಕ್ಕಂಥ ಈಕೆ ಈಗಲ್ಸಿನ ಆಟಗಾರದ 61, ಇವಾಗ 62ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಈ ಹಿಂದಿನ ಪಂದ್ಯದಲ್ಲಿ ಗುಟೆಸ್ಕೋ ಲಯನ್ಸ್ನ ವಿರುದ್ಧವಾಗಿ
ಮೊದಲ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಹಳ ಸುತ್ತಮುತ್ತಲಿಂದ ಬೌಲರ್ಸ್ ಬೇಕಾಗ್ತಾ ಇವಾಗ ಅಕ್ಷಕಾಶ್ ಭಾಗದಲ್ಲಿ ಸೀಮಾನ ಕ್ರಮಿಸ್ತಾ ಇದೆ ಬೌಂಡ್ರಿ. ಆರಂಭಿಕ ಮೊದಲ ಓವರ್ ಪವರ್ ಪ್ಲೇ ಹಂತದ ಮೊದಲ ಚೆಂಡು. ತಂಡದ ಮೊತ್ತ 4. ಮತ್ತೆ ಕಿರಣ್ 2ನೇ ಬಾರಿ. ಕಿರಣ್ ಎಸೆದ ಚೆಂಡು ಬಹಳ ಸುತ್ತಮುತ್ತ ಗುಡ್ ಲೆಂತ್ ಮಾದರಿ ಎಸೆತ ನೆಗೆತವನ್ನು ಕಾಣ್ತಾ ಇದೆ, ಪುಟಿತವನ್ನು ಕಾಣ್ತಾ ಇದೆ. ಪಾಯಿಂಟ್ ಭಾಗದಲ್ಲಿ ಕಟ್ ಮಾಡಿದ್ರು ಕ್ಷೇತ್ರ ರಕ್ಷಣೆ ಆಡವಿಕೆ ಒಂದೊಡ್ಡ ಪೂರ್ವೈಕೆ ಕೂಡ. ತಂಡ ಮೊತ್ತ ಇವಾಗ 5ಕ್ಕೆ ತಲುಪ್ತಾ ಇದೆ. 36 ರನ್ಗಳ ಮುಂದೆ 62 ಓಟದ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತ್ರಿಶೂಲ್ ಸೇನಾ ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಬಿರುಸಿನ ಆಟಗಾರನ ಹೊಂದಿರತಕ್ಕಂಥ ತ್ರಿಶೂಲ್ ಸೇನಾ ಇವಾಗ ಒಂದಷ್ಟು ಮೊತ್ತವನ್ನು ಈಕೆ ಈಗಲ್ಸ್ ವಿರುದ್ಧವಾಗಿ ಚೇಸ್ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಮಧ್ಯಾಹ್ನದ ಮಟ್ಟ ಸುಡುವಿಸಿಲು ನಡುವೆ ಪಂದ್ಯಾಟ ಸಾಗ್ತಾ ಇದೆ. ಇನ್ನೊಂದೆಡೆ ವೇದಿಕೆ ಈ ಭಾಗದಲ್ಲಿ ಭರ್ಜರಿ ಭೋಜನದ ವ್ಯವಸ್ಥೆ ಕೂಡ ಸಾಗ್ತಾ ಇದೆ. ಊಟದ ಕೌಂಟರ್ ಕೂಡ ಇವಾಗ ಓಪನ್ ಆಗಿದೆ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಇವಾಗ ಹೋಟೆಲ್ ಅವಕಾಶಗಳು ಬರ್ತಾರೆ. ಪುಟ್ಟಣ್ಣ ಗುಟಗಳ ಹಿಂಭಾಗದಲ್ಲಿ ವಿಕೆಟ್ ಕೀಪರ್ ಕಾಯ್ಕೋರ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಅನುಭವ ಅಂತ ಆಟಗಾರರು. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಕಿರಣ್ ಎಸ್ಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ನೋಡುತ್ತಾ ತನ್ಮೂಲಕ ಇವಾಗ 2 ಓಟದ ಸೇರ್ಪಡೆ ಆಗ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ದಾರುಣಿಗಾತ್ವ ಕುಮಾರ್ ಮುಂದುವರಿಸ್ತಾ ಇದ್ದಾರೆ. ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಬಹುಶಃ ಸಾಗರದ ಇತಿಹಾಸದಲ್ಲಿ ಬಹುಶಃ ರಾಣಾ ಟ್ರೋಫಿ 2 ಲಕ್ಷ ರೂಪಾಯಿಯ ಹಗಲಿನ ವ್ಯವಸ್ಥಿತ ದಾಖಲೆಯ ಪಂದ್ಯಕೂಟ ಮೆರುಗುವ ಕುದುರೆಯ ಒಂದು ರಾಣಾ ಬೆಳ್ಳಿಯ ಟ್ರೋಫಿಯನ್ನು ನೀಡ್ತಾರೆ. ಆ ರೀತಿಯ ಒಂದು ಟೂರ್ನಮೆಂಟಿನ ವಿಜೇತ ಪೊಲೀಸ್ ಬೆಂಗಳೂರು ಪೊಲೀಸ್ ಕಾಪ್ಸ್ ಅನ್ನು ಪ್ರತಿನಿಧಿಸಿ ಆಡಿರುವಂತಹ ಆಟಗಾರರು ಕಿರಣ್ ಈಕೆ ಈಗಲ್ಸಿನ ಪರವಾಗಿ ಆ ಒಂದು ಟೂರ್ನಮೆಂಟ್ ನಲ್ಲಿ ಕೂಡ ಬಹಳ ಸುತ್ತಮುತ್ತ ದಾಂಡಿಗಾತ್ವ ಮತ್ತು ಎಸ್ಗಾರಿಕೆಯನ್ನು ಮಾಡಿದ್ರು. ಇವಾಗ ಪವರ್ ಪ್ಲೇ ಲಾಭದಾಯಕ ಹೊಡೆತಗಳು ಬೌಂಡ್ರಿಯ ಸೂಚನೆ ಬರ್ತಾ ಇದೆ. 4 ಓಟದ ಸೇರ್ಪಡೆಗಳು ಬೌಂಡ್ರಿ. ಈ ಬೌಂಡ್ರಿ ಮುಖಾಂತರವಾಗಿ ತಂಡದ ಮೊತ್ತ ಇವಾಗ 11ಕ್ಕೆ ತಲುಪ್ತಾ ಇದೆ. ಪವರ್ ಪ್ಲೇ ಹಂತದ ಒಂದು ಹೊಡೆತವನ್ನ ದಾಂಡಿಗರು ದಾಖಲಿಸಿದ ಕುಮಾರ್ ಡೀಪ್ ಸ್ಕ್ವೇರ್ ಸೀಮಾನಕ್ಕೆ ಮೇಲ್ಭಾಗದಲ್ಲಿ ಸೀಮಾನಕ್ಕೆ ಅಂಚನೆ ಕ್ರಮಿಸ್ತಾ ಇದೆ. ಬೌಂಡರಿ. ಆರಂಭಿಕ ಮೊದಲ ಓವರ್ನ ಕೊನೆಯ ಬಾಕಿ ಉಳಿತಾ ಇದೆ. ಸಲಹೆ ಸೂಚನೆಗಳು ಅನಂತು ನೀಡಿದ್ರು, ರಮೇಶ್ ತಾಪ ನೀಡಿದ್ರು. ಅದ್ಯಾವ ರೀತಿಯಾಗಿ ಎಸ್ಗಾರಿಕೆಯನ್ನು ಕಿರಣ್ ಮಾಡ್ತಾ ನೋಡಬೇಕಾಗಿದೆ. 1 ಲಕ್ಷ ರೂಪಾಯಿ ಜಯಿಸುವ ತಂಡಕ್ಕೆ ನೀಡಿ ಗೌರವಿಸುವಂತಹ ಶ್ರೀವಂತಿಕೆ ಒಂದು ಕ್ರಿಕೆಟ್ ಪಂದ್ಯಕೂಟ APL ಸೀಸನ್ 2 2ನೇ ಆವೃತ್ತಿ ಅರಶನಗುಂಟ ಪ್ರೀಮಿಯರ್ ಲೀಗ್ ಪಂದ್ಯಾಟ. ಲೀಗ್ ಹಂತದ ಕೊನೆಯ ಪಂದ್ಯ ಸಾಗ್ತಾ ಇದೆ. ಸ್ವಿಚ್ ಹಿಟ್ಟಿನ ಪ್ರಯೋಗಗಳು, ಯಾರ್ಕರ್ ಮಾಡುವಂತಹ ಒಂದು ಪ್ರಯೋಗ, ಹೋಟೆಲ್ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಇವಾಗ 11 ಓಟಗಳು. ಬಹುಶಃ ಒಂದು ಟೂರ್ನಮೆಂಟ್ ಅಲ್ಲಿ ಸರಣಿ ಶ್ರೇಷ್ಠ ಆಟಗಾರನಿಗೆ 32 ಇಂಚಿನ LED ಟಿವಿ, ಉತ್ತಮ ಬ್ಯಾಟ್ಸ್ಮನ್, ಉತ್ತಮ ಬೌಲರ್, ದ್ವಿಚಕ್ರ ಒಂದು ಸೈಕಲ್, ಸ್ಪೋರ್ಟ್ಸ್ ಸೈಕಲ್ ಅನ್ನಿಟ್ಟು ಗೌರವಿಸಲಿಕ್ಕಿದ್ದಾರೆ. ಈ ರೀತಿಯಾಗಿ ಅದು ಶ್ರೀಮಂತಿಕೆಯಿಂದ ಸಾಗಿ ಹೋಗ್ತಾ ಇದೆ APL ಪಂದ್ಯಕೂಟ. ಊರ ಮನೆ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಬಹಳಷ್ಟು ಮಂದಿ ಕ್ರೀಡಾಪಟುಗಳೊಂದು ಸಹಯೋಗದೊಂದಿಗೆ ಶ್ರೀಕಾಂತ್ ಯಾನ ಶರ್ಮಾ, ಅದೇ ರೀತಿ ಜಾವ್ಗಲ್ ಮಂಜಣ್ಣ ಮತ್ತು ಬಹಳಷ್ಟು ಮಂದಿ ಪ್ರಶಾಂತ್ ಪುಟ್ಟಣ್ಣ, ಅದೇ ರೀತಿ ಗಿರೀಶ್ ಅಣ್ಣ, ಹಾಗೆ ಓಂಕಾರ್, ಇನ್ನು ಕೂಡ ಬಹಳಷ್ಟು ಮಂದಿ ನಮ್ಮ ಸಂಘಟಕರು, ಇವರೆಲ್ಲರ ಒಂದು ಪ್ರಾಯೋಜಕತ್ವದ ಮನೆಗೆ ಒಂದು ಪಂದ್ಯಕೂಟ ಯಶಸ್ವಿಯಾಗಿ 3 ದಿನಗಳ ಕಾಲ ಸಾಗಿ ಹೋಗ್ತಾ ಇದೆ. 3ನೇ ದಿನ ಇವಾಗ ಅಂತಿಮ ಹಂತದ ಪಂದ್ಯಕೂಟಗಳೇ ಸಾಗ್ತಾ ಇದೆ. ಕೊನೆಯ ಲೀಗ್ ಪಂದ್ಯ, ತದನಂತರ ಕ್ವಾಲಿಫೈರ್ 1, ತದನಂತರ ಎಲಿಮಿನೇಟರ್, ತದನಂತರ ಕ್ವಾಲಿಫೈರ್ 2, ತದನಂತರ ಟೂರ್ನಮೆಂಟಿನ ಕೊನೆಯ ಹೋರಾಟ, ಹಣಾಹಣಿ, ಫೈನಲ್ ಕಾಳಗ. ಹೊಸ ಬೌಲರ್ ಕುಮಾರ್ ಎಸ್ಆರ್ ಭಾಗದಲ್ಲಿ 30ಕ್ಕೆ 51ರ ಅವಶ್ಯಕತೆ. ಕುಮಾರ್ ಎಸೆದ ಚೆಂಡು ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬಹಳ ಸುತ್ತಮುತ್ತ ಬ್ಯಾಕ್ ಫುಟ್ ಶಾಟ್. ಇವಾಗ ಪಾಯಿಂಟ್ ಭಾಗದಲ್ಲಿ ಸಾಕ್ತಾ ಸೀಮಾನಕ್ಕೆ ಅಂಚಿನಲ್ಲಿ ಅನಂತ ಕ್ಷೇತ್ರ ರಕ್ಷಣೆ ಮಾಡಿದ್ರೆ ಔಟ್ ಪೂರೈಕೆ ಆಗ್ತಾ ಇದೆ. 2 ಹೆಚ್ಚುವರಿ. ತಂಡದ ಮತ್ತೆ ಇವಾಗ 13ಕ್ಕೆ ತಲುಪ್ತಾ ಇದೆ. ವ್ಯವಸ್ಥಿತ ಪಂದ್ಯ ಕೂಡ ನಮ್ಮೊಟ್ಟಿಗೆ
ಕರ್ನಾಟಕ ನುರಿತ ಕೆಎಸ್ಸಿ ಅಂಗೀಕೃತ ನಿರ್ಣಾಯಕರು, ಜೊತೆಗಾಗಿ ರಾಜ್ಯದ ಪ್ರಮುಖ ವೀಕ್ಷಕರುಗಾರರು ರಘು ಮಟ್ಪಾಡಿ, ಕಡಲ ಪರಿಸರದ ಕಣ್ಮಣಿ ಯುವಕರು, ಬಹಳಷ್ಟು ಅನುಭವವಂತ ವೀಕ್ಷಕರುಗಾರರು ರಘು ಮಟ್ಪಾಡಿ. ಈ ರೀತಿಯಾಗಿ ಈ ಒಂದು ಟೂರ್ನಮೆಂಟ್ ಯಶಸ್ಸಿಗೆ ಸಹಕರಿಸ್ತಾ ಇದೆ. ನಮ್ಮೊಂದಿಗೆ ಡಿಜೆ ಕಾಯಕದಲ್ಲಿ ಕೂಡ ನವೀನ್ ಮತ್ತು ನವೀನನ ಒಂದಷ್ಟು ಹುಡುಗರು, ಒಂದೆಡೆ ನಿಶಾಂತ್, ಇನ್ನೊಂದೆಡೆ ಪ್ರಜ್ವಲ್ ಹಾಗೆ ಮಂಜು, ಈ ರೀತಿಯಾಗಿ 3 ಮಂದಿ ಕಾಯಕವನ್ನು ಮಾಡ್ತಾರೆ. ನವೀನನ ಹುಡುಗರು ಈ ಒಂದು APL ಪಂದ್ಯಾಟವನ್ನು ಬಹಳಷ್ಟು ಮೆರುಗನ್ನು ನೀಡುತ್ತಾ ಇದ್ದಾರೆ ಡಿಜೆ ಮುಖಾಂತರವಾಗಿ. ಮತ್ತೆ ಕುಮಾರ್ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಬ್ರೇಕ್ ಥ್ರೂ ಲಭಿಸ್ತಾ ಇದೆ. ಲೆಫ್ಟಿ ಆಟಗಾರನ ವಿಕೆಟ್ ಇವಾಗ ನೆಲಕ್ಕೋಳ್ತದೆ. ನೆಗೆತವನ್ನು ಕಂಡ ಚೆಂಡು ಪುಲ್ ಮಾಡುವಂತ ಪ್ರಯತ್ನಗಳು, ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸಲ್ಲ. ಬಹುಶಃ ಪರ್ಫೆಕ್ಟ್ ಹೊಡೆತವನ್ನು ಗಾಳಿಯಲ್ಲಿ ತರಿಸಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರೆ ಸ್ಕೋರ್ ಲಾಗ್ ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ 6 ದಾಖಲಿಸಬಹುದಾಗಿತ್ತು. ಅವಕಾಶ ವಂಚಿತರಾಗ್ತಾ ಇದೆ ಲೆಫ್ಟಿ ಆಟಗಾರರು. ಆ ನಿಟ್ಟಿನಲ್ಲಿ ಇವಾಗ ಪಂದ್ಯಾಟದ ವೀಕ್ಷಣೆಗೆ ಮಾಡ್ತಾ ಇದ್ದಾರೆ. ಮೊದಲ ವಿಕೆಟ್ ನೆಲಕ್ಕುರುಳಿಕೊಳ್ತಾ ಇದೆ. ಪಾರ್ಟ್ನರ್ಶಿಪ್ ಆಟ ಜೊತೆಯಾಟ ಇವಾಗ ಬ್ರೇಕ್ ಥ್ರೂ ಅನ್ನು ಕಂಡುಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಮತ್ತೋರ್ವ ತ್ರಿಶೂಲ್ ಸೇನೆಯ ನಂಬುಗೆಯ ಆಟಗಾರ, ಡೇಂಜರಸ್ ಆಟಗಾರ, ಯಾವುದೇ ಅಂತಲೂ ಕೂಡ ಸಿಕ್ಸರ್ ಬೌಂಡರಿಗಳನ್ನು ಸರ್ವೇ ಸಾಮಾನ್ಯವಾಗಿ ದಾಖಲಿಸಿ ಎದುರಾಳಿಗಳಿಗೆ ನಡುಕನ್ನು ನೀಡಬಲ್ಲಂತೋರ್ವ ಆಟಗಾರ ಸುಬ್ಬು ಇವಾಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಈಗಲ್ಸಿನ ಆಟಗಾರರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಒಂದಷ್ಟು ಐಡಿಯಾಸ್ಗಳು, ಒಂದಷ್ಟು ಸಲಹೆಗಳು, ಒಂದಷ್ಟು ಸೂಚನೆಗಳು SCR ಅನುಭವಿ ಆಟಗಾರರು ಪುಟ್ಟಣ್ಣನ ಮುಖಾಂತರವಾಗಿ, ಒಂದಷ್ಟು ಅನುಭವಿ ಆಟಗಾರರು ಕಿರಣ್, ಅದೇ ರೀತಿ ಅನಂತು, ಇವರೆಲ್ಲರೂ ಕೂಡಿಕೊಂಡು ನೀಡುತ್ತಾ ಇದ್ದಾರೆ. ಒಂದಷ್ಟು ಪಂದ್ಯವನ್ನು ಉಳಿಸುವಂತ ನಿಟ್ಟಿಗಾಗಿ, ಪಂದ್ಯವನ್ನು ಜಯಿಸುವಂತ ಒಂದು ನಿಟ್ಟಿಗಾಗಿ ಬಹಳಷ್ಟು ಉತ್ತಮದಿಂದ SCR ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕುಮಾರ್ SCR ಭಾಗದಲ್ಲಿ ಸುಬ್ಬು ಸ್ಟ್ರೈಕರ್ ಅಂಡ್ ಕುಮಾರ್ ಅಂತ ಚೆಂಡು ನಿರಾಕರಿಸಿದ. ನೋ ಬಾಲಿನ ಸೂಚನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ 1+1 2 ಹೆಚ್ಚುವರಿ ಫ್ರೀ ಹಿಟ್ಟಿನ ಅವಕಾಶಗಳು ಲಭಿಸ್ತಾ ಇದೆ. ನೋ ಬಾಲಿನ ಸೂಚನೆಗಳು ಬರ್ತಾ ಇದೆ. ಇದುವರೆಗೆ ಕೂಡ ಒಂದು ರೀತಿಯ ಬಹಳಷ್ಟು ಉತ್ತಮ SCR ಕುಮಾರ್ ಮಾಡಿದ್ರು. ಇವಾಗ ಒಂದಷ್ಟು ಓವರ್ ಸ್ಟೆಪ್ಗಾಗಿ ಪಾಂಡುರಂಗ ಮಂಗಳೂರು ನಿರ್ಣಾಯಕರು ಫ್ರೀ ಹಿಟ್ ಅವಕಾಶಗಳು. ಫ್ರೀ ಹಿಟ್ಟಿನ ಚೆಂಡು, ದಾಂಡಿಗೆರೆ ಗತಿಯನ್ನು ಗಮನಿಸಿರ್ತಕ್ಕಂಥ ಒಂದು ಪಾದಚಲನ ಗಮನಿಸಿರ್ತಕ್ಕಂಥ ಎಸ್ಗಾರರು ಬಹಳಷ್ಟು ಬರ್ತಿ ಒಂದು ಐಡಿಯಾಸ್ ಡೆಲಿವರಿ ನೆಗೆತವನ್ನು ಕಾಣ್ತಾ ಇದೆ, ಪುಟ್ಟಿತವನ್ನು ಕಾಣ್ತಾ ಇದೆ. ದಾಂಡಿಗೆರನ್ನ ವಂಚಿಸುವಂತ ಎಲ್ಲ ಯಶಸ್ಸಲ್ಲಿ ಸಫಲತೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ಭಾಗದಲ್ಲಿ ಕುಮಾರ್, ಇದು SCR ಕೂಡ ಕುಮಾರ್ ಎಸೆದ ಚೆಂಡು ಬಹಳಷ್ಟು ಉತ್ತಮದಿಂದ ನೋಡುತ್ತೆ. ಕವರ್ಸ್ ಭಾಗದಲ್ಲಿ ನೋಡಿದ ಪೂರೈಕೆ ಮಾಡಿದ್ರು. ಒಂದು ಹೊಡೆದ ಹೆಚ್ಚುವರಿ ಆಗ್ತಾ ಇದೆ ತಂಡದ ಮೊತ್ತ. ಇವಾಗ 16ಕ್ಕೆ ತಲುಪ್ತಾ ಇದೆ. 16ಕ್ಕೆ 1, ಕೊನೆಯ 26ಕ್ಕೆ ಕೂಡ 46 ಅವಶ್ಯಕತೆ. 2 ಸಿಕ್ಸರ್ ಬಂದೆ, ಪಂದ್ಯದ ಚಿತ್ರಣ ಬದಲಾಗ್ತದೆ. 2 ವಿಕೆಟ್ ಹೊಡೆದಿದೆ, ಪಂದ್ಯದ ಗತಿ ಬದಲಾಗ್ತದೆ. ಮತ್ತೆ ಕುಮಾರ್ 5ನೇ ಬಾರಿ ಸುಬ್ಬುಗೆ ಸಂದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಗಳಾಗ್ತಾ ಇದೆ.
ಮತ್ತೆ ಕುಮಾರ್ SCR ಭಾಗದಲ್ಲಿ ಕುಮಾರ್ ಅಂತ ಚೆಂಡು ಸೊಪ್ಪು ದಾಳಿಯ ಮುಖಾಂತರವಾಗಿ ಚುಮ್ಮಿದ ಸಿಕ್ಸರ್ ಇವರೇ ಬಾರಾ ಸಿಡಿಲಿನ ಸಿಕ್ಸರ್ ಇವಾಗ ಸುಬ್ಬು ದಾಖಲಿಸಿದ್ರು. ಈ ಸಿಕ್ಸರ್ ಮುಖಾಂತರವಾಗಿ ತಂಡದ ಮೊತ್ತ 24-40. ಈ ಹಂತದಲ್ಲಿ ಮತ್ತೆ ಅನಂತ SCR ಭಾಗದಲ್ಲಿ ಮೊದಲ ಚೆಂಡು ಮಿಡಿಗೇಟ್ ಭಾಗದಲ್ಲಿ ಒಂದು ಪೂರೈಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಹೊಡೆದ ಹೆಚ್ಚುವರಿ ತಂಡದ ಮೊತ್ತ ಇವಾಗ 23ಕ್ಕೆ ತಲುಪ್ತಾ ಇದೆ. ಅಂತಿಮ 23 ಎಸೆತ 39ರ ಅವಶ್ಯಕತೆ ಇದೆ. ಇವಾಗ ಸುಬ್ಬು ಸೈಕಲ್ ಭಾಗದಲ್ಲಿ SCR ಭಾಗದಲ್ಲಿ ಅನಂತು ಅಪಾರ ಅನುಭವ ಅಂತ ಆಟಗಾರರು ಅದ್ಯಾವ ರೀತಿ SCR ಮಾಡ್ತಾ ನೋಡಬೇಕಾಗಿದೆ. ಕೆಲವೊಂದು ಐಡಿಯಾಸ್ಗಳು ಇವಾಗ ರಣತಂತ್ರವನ್ನು ರೂಪಿಸಲೇಬೇಕಾಗಿದೆ. ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಮಾಡಬೇಕಾಗಿದೆ. ಇತ್ತ ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯುವಂಥ ಹೊಡೆತವನ್ನು ಸುಬ್ಬು ದಾಖಲಿಸುವ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇದೆ. ಅಂತಿಮ 23 ಎಸೆತ 39 ಹೊಡೆದ ಅವಶ್ಯಕತೆ. ಸ್ಟಾಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ತನ್ಮೂಲಕ ಶಾಣಕ್ಷಕ ಭಾಗದಲ್ಲಿ ಡೈವಿಂಗ್ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಸುತ್ತವರ್ತಿ ಒಂದು ಡೈವಿಂಗ್ ಕ್ಯಾಚ್ ಅನ್ನು ಇವಾಗ ಜಾಫರ್ ಪಡಿತಾ ಇದ್ದಾರೆ ಷಾಣಕ್ಷಕ ಭಾಗದಲ್ಲಿ. ಪಂದ್ಯಾಟದ ಚಿತ್ರಣವೇ ಬದಲಾಗ್ತಾ ಇದೆ. ಇವಾಗ ಮತ್ತೋರ್ವ ಆಟಗಾರರು MC ಅಂಗಣಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತೋರ್ವ ಡೇಂಜರಸ್ ಆಟಗಾರ ನೀಳಕಾಯ್ದ ಉತ್ತಮ ವ್ಯಕ್ತಿ ಯಾವುದೇ ಅಂತರ ಕೂಡ ಬರಸಲಿನ ಸಿಕ್ಸರ್ ಅನ್ನ ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಸುಬ್ಬು ಹೋದರೆ ಆಗತ್ತ. ಇವಾಗ ಅಂತಿಮದಲ್ಲಿ 22ಕ್ಕೆ ಕೂಡ 39ರ ಅವಶ್ಯಕತೆ. ಈ ಬಾರಿ ಅಸ್ತಂದ ಚೆಂಡು ಬಿರುಸಿನ ಹೊಡೆತ MC ದಾಳಿಯ ಮುಖಾಂತರವಾಗಿ ಚಿಮ್ಮಿದ ಸಿಕ್ಸರ್. ನೀವು ಪಂದ್ಯಾಟ ಮುಂದುವರ್ಸ್ಕೊಬೇಕು. ಎಲ್ಲ ಪ್ರತಿ ಬಾಲ್ಗೂ ಬರೋಕ್ಕಾಗಲ್ಲ, ಟೈಮ್ ಇಲ್ಲ. ದಯವಿಟ್ಟು ಪ್ಲೇ ಆಫ್ ಆಡಲೇಬೇಕು. ಕ್ರೀಡಾಪಟುಗಳು ಮಾಡುವಂತ ತಪ್ಪಿಗೆ ಇಲ್ಲಿ ಕೆಲವೊಮ್ಮೆ ನಿರ್ಣಾಯಕರು ಗುರಿ ಆಗ್ತಾ ಇದ್ದಾರೆ, ಗಮನಿಸ್ಕೊಳ್ಬೇಕು ನೀವು. ಬಹಳ ಸುತ್ತಮುತ್ತ ನಡೆಯುತ್ತಾ ಔಟ್ರಾಡ್ ಜಾಗದ ಕಾರ್ಡ್ ಬಿಯಾಂಡ್ ಅವಕಾಶಗಳು. ಪುಟ್ಟಣ್ಣ ಇಬ್ಬರೇ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಅನಿಟ್ಟಲ್ಲಿ ಈಗ ಅಶೋಕ್ ಖಾರೆ ಇವಾಗ
ರೀತಿಯಾಗಿ ತಂಡದ ಮತ್ತು ಈಗ 29ಕ್ಕೆ 3 ವಿಕೆಟ್ಸ್ಗಳನ್ನ ಕಳ್ಕೊಳ್ತಾ ಇದೆ. ದಯವಿಟ್ಟು ಬ್ಯಾಟ್ಸ್ಮನ್ ಶೀಘ್ರಗತಿಯಲ್ಲಿ ಸಾಗ್ಬೇಕು ಸರ್. ಹೊಸ ಬ್ಯಾಟ್ಸ್ಮನ್ ಇವಾಗ ಅರುಣ್ ಪಾಂಡೆ. ಅರುಣ್ ಪಾಂಡೆ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಬ್ಯಾಟ್ಸ್ಮನ್ ನೀವು ಬೇಗ ಹೋಗ್ಬೇಕು. ಜಯಕ್ಕಾಗಿ 20 ಎಸೆತ. ಮೂವತ್ತ ಅವಶ್ಯಕತೆ ಇದೆ. ಅನಂತದಿಂದ ಚೆಂಡು ಬ್ಲಾಕ್ ಹೋಲ್ ಮಾಡುವಂತ ಪ್ರಯತ್ನಗಳು ಬಹಳಷ್ಟು ಮಂದಿ ಕ್ಷೇತ್ರ ರಕ್ಷಣೆ ಓಟಗಳ ಅವಕಾಶಗಳು ಬರ್ತಾರೆ. ಡಾಟಾ ಡೆಲಿವರಿ ಸೇರ್ಪಡೆ ಆಗ್ತದೆ. ಕೊನೆ ಬಾಕಿ ಉಳಿತಾ ಇದೆ. ಅಂತಿಮ 19ಕ್ಕೆ ಕೂಡ 33 ಓಟಗಳು ಬರಬೇಕಾಗಿದೆ. ಒಂದಷ್ಟು ಪಂದ್ಯಾಟದ ಉಳಿವಿಗಾಗಿ ಈ ಕೈಗಲ್ಸಿನ ಆಟಗಾರರು ಬಿಗು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಅಷ್ಟಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 6. ಎಸೆತ 27 ಅವಶ್ಯಕತೆ ಇದೆ. 18ಕ್ಕೆ 27. ಒಂದಷ್ಟು ಕ್ರೀಡಾ ಪ್ರೇಕ್ಷಕರು ಮಧ್ಯಾಹ್ನದ ಒಂದಷ್ಟು ಭರ್ಜರಿ ಬಿರಿಯಾನಿಯ ಸವಿರುಚಿಯನ್ನು ಪಡೆದು ಇವಾಗ ಪಂದ್ಯಾಟದ ವೀಕ್ಷಣೆಗೆ ಮತ್ತೆ ವಾಪಸ್ಸತಿಯನ್ನು ಕಾಣ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ಕಿರಣ ಸಿಗಾರಿಕೆ ಭಾಗದಲ್ಲಿ 18ಕ್ಕೆ 27 ಅವಶ್ಯಕತೆ. ವಿಕೆಟ್ ಟೇಕಿಂಗ್ ಬೌಲಿಂಗ್ ಅನ್ನು ಮಾಡಲೇಬೇಕಾಗಿದೆ. ಒಂದೆರಡು ಸಿಕ್ಸರ್ ಬಂದ್ರೆ ಪ್ಲಸ್ ಪಾಯಿಂಟ್ ತ್ರಿಶೂಲ್ ಸೇನೆಗೆ. ಈ ನಡುವೆ ಬೀಸುವಂತ ಪ್ರಯತ್ನ ಮಾಡ್ತಾರೆ ಆರಂಭಿಕ ಆಟಗಾರ ಕುಮಾರ್ ಶೇಖರ್ ಭಾಗದಲ್ಲಿ ಡಾಟಾ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಕಿರಣ ಸಂತ ಚೆಂಡು ಪುಣಾಂತರವಾಗಿ ಬೀಳ್ತದೆ. ಮಿಡ್ ವಿಕೆಟ್ ಸೀಮಾರಕ್ಕೆ ಅಂತಿಮ 16 ಎಸೆತ. 21 ಓಟಗಳು ಬರಬೇಕಾಗಿದೆ. 16ಕ್ಕೆ 21. ಕುಮಾರ್ ಮತ್ತು ಅರುಣ್ ಪಾಂಡೆ ಒಂದಷ್ಟು ಇದಿರಾಳಿಗಳಿಗೆ ನಡುಕನ್ನು ಹುಟ್ಟುವಂತ ಹೊಡೆತಗಳನ್ನು ದಾಖಲಿಸ್ತಾ ಇದ್ದಾರೆ. ಸ್ಲೋವರ್ ಡೆಲಿವರಿಗಳು ಗತಿ ಪರಿವರ್ತನೆ ಆಗ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಅಶೋಕ್ ಪಿಳ್ಳೆ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ ಒಂದು ಸೇರ್ಪಡೆ ಆಗ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಅಶೋಕ್ ಪಿಳ್ಳೆ, ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಅನಂತು ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಲಾಂಗ್ ಭಾಗದಲ್ಲಿ ರಮೇಶ್ ಸಾಪ, ಮಿಡಾನ್ ಭಾಗದಲ್ಲಿ ರಮೇಶ್ ಸಾಪ ಇವಾಗ ಕ್ಯಾಚ್ಗೆ ಒಂದಷ್ಟು ಪ್ರಯತ್ನವನ್ನು ಪಡ್ಕೊಟ್ರು. ಕ್ಯಾಚ್ ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಕೊನೆ ಅಂತಲೇ ಎಡವಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೇವಲ ಒಂದು ಓಟದ ಪೂರೈಕೆ. ತಂಡದ ಮೊತ್ತ 43. 14ಕ್ಕೆ 19. ಬಹಳಷ್ಟು ಬಿರುಸಿನ ದಾಂಡಿಗೆಯನ್ನು ಹೊಂದಿರತಕ್ಕಂಥ ತ್ರಿಶೂಲ್ ಸೇನಾ ಚಾರ್ಸಿ ಗಂಗಣ್ಣನವರ ಒಂದು ಮಾಲಕತ್ವದ ಮುಂದಾಳತ್ವದ ಪ್ರಾಯೋಜಕತ್ವದ ತಂಡ ಇವಾಗ ದಾಂಡಿಗತ್ವವನ್ನು ಮಾಡ್ತಾ ಇದೆ. ಬಹಳಷ್ಟು ಉತ್ತಮ ಹೊಡೆತ. ಬಾಲರ್ಸ್ ಬ್ಯಾಕ್ ಆಟ ಮಿಡ್ ವಿಕೆಟ್ ಭಾಗದಲ್ಲಿ ಸಾಕ್ತಾ ಇದೆ. ರಮೇಶ್ ಸಾಪ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಓಟದ ಪೂರೈಕೆ, 2 ಓಟದ ಪೂರೈಕೆ, ರನ್ಔಟ್ ಅವಕಾಶಗಳು. ವಿಕೆಟ್ ಕೀಪರ್ ಪುಟ್ಟಣ್ಣ ಎಡ ವಿಕೆಟ್ ಕಂಡ್ರು. ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 45. ಅಂತಿಮ 13ಕ್ಕೆ 17. ಈ ಹಂತದಲ್ಲಿ ESL ಸಿಕ್ಸರ್ ಬಂದ್ರೆ ತ್ರಿಶೂಲ್ ಸೇನೆಗೆ ಪ್ಲಸ್ ಪಾಯಿಂಟ್. ವಿಕೆಟ್ ನಳಕೊಳ್ಳಿದ್ರೆ EK ಈಗಲ್ಸ್ಗೆ ಪ್ಲಸ್ ಪಾಯಿಂಟ್. ಒಟ್ಟಾರೆ ವಿಜಯಲಕ್ಷ್ಮಿ ಚಂಚಲ್ ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ಫಲಿತಾಂಶ ಪ್ರಕಟವಾಗಲಿಕ್ಕಿದೆ. ಬಹಳಷ್ಟು ಕುತೂಹಲಕಾರಿ ಪಂದ್ಯ, ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಕಿರಣ್ ಟು ಕುಮಾರ್
ಬಹಳಷ್ಟು ಉತ್ತಮದಿಂದ ಸಹಿತ ಡಾಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಓಟಿಗಳ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆತ ಜಯಕ್ಕಾಗಿ 17 ಓಟವನ್ನು ದಾಖಲಿಸಬೇಕಾಗಿದೆ. ತ್ರಿಶೂಲ್ ಬೇಕಾಗಿದೆ. ಇತ್ತ ಮತ್ತೆ ಬೌಲರ್ ಕುಮಾರನ ಪರಿಚಯಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. 12ಕ್ಕೆ 17. 12ಕ್ಕೆ 17. ಟೇಬಲ್ ಟಾಪ್ಗಾಗಿ ಒಂದಷ್ಟು ಹೋರಾಟ ಇವಾಗ ನಡೀತಾ ಇದೆ ತ್ರಿಶೂಲ್ ಸೇನಾ ಮತ್ತು ಇಕೆ ಈಗಲ್ಸ್ ನಡುವೆ. ಕುಮಾರಸ್ ಅಂತ ಮೊದಲ ಚೆಂಡು ತೀರಾ ಶಾಣಕ್ಕೆ ಬೀಳ್ತದೆ. ಅಶೋಕ ಪಿಳ್ಳ ಇವಾಗ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಅರುಣ್ ಪಾಂಡವರ ವಿಕೆಟ್ಸ್ ಅನ್ನು ನೆಲಕೊಳ್ತಾ ಇದೆ. ವಿಕೆಟ್ ಕಳ್ಕೊಳ್ತಾ ಇದೆ. ಅಂತಿಮ 11ಕ್ಕೆ ಇನ್ನು ಕೂಡ 20. ಇದ್ರು ಆಮೇಲೆ ಹೋದ್ರು, ಅರ್ಥ ಮಾಡ್ಕೊಳ್ಳಿ. ಈ ಹಂತದಲ್ಲಿ ನಮ್ಮ ಮಿತ್ರರು ಗೆಳೆಯರಾಗಿರ್ತಕ್ಕಂಥ ನಮ್ಮ ಮಹೇಶಣ್ಣ ಕೂಡ ನಮ್ಮನ್ನು ಕೂಡಿಕೊಳ್ತಾ ಇದ್ದಾರೆ. ಅವರಿಗೆ ಕೂಡ ಪಂದ್ಯಕ್ಕೆ ನಾವು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ ಅಂತಿಮ 11 ಎಸೆತ 17ರ ಅವಶ್ಯಕತೆ ಇದೆ. ಸಿಕ್ಸರ್ ಬೌಂಡ್ರಿಗಳು ಈ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ್ರೆ ತ್ರಿಶೂಲ್ ಸೇನೆಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗ್ಲಿಕ್ಕೆ ಇದೆ. ಗರಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಇವಾಗ ಗರಿಷ್ಠ ಒತ್ತಡವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸುಚೇಟಿನ ಪ್ರಯೋಗ ಡೀಪ್ ಪಾಯಿಂಟ್ ಭಾಗದಲ್ಲಿ ಸಾಕ್ತಾ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೊಮಾನ್ಸ್ ಲ್ಯಾಂಡಿನ ಹೊಡೆತ ಇವಾಗ ಯಾರ್ಡ್ ಹೊಡೆದ ಪೂರೈಕೆಯನ್ನು ಮಾಡಿದ್ರು. ಅವಳಿ ಹೊಡೆದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 47. ಅಂತಿಮ 10ಕ್ಕೆ 15ರ ಅವಶ್ಯಕತೆ. ಮತ್ತೆ ಕುಮಾರ್ ಕೊನೆಯ 10ಕ್ಕೆ 15. ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಪಂದ್ಯಾಟದ ಚಿತ್ರಣವೇ ಬದಲಾಗ್ತದೆ. ವಿಕೆಟ್ ಉರುಳಿದ್ರು ಕೂಡ ಇಕೆ ಈಗಲ್ಸಿನ ಪಾಳ್ಯದಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ಹೆಚ್ಚಲಿಕ್ಕಿದೆ. ಈಗ ಡಾಟರ್ ಡೆಲಿವರಿ ಪುಟ್ಟಣ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಬೌಲರ್ಸ್ ಗಳಿಗೆ. ಸಾಟ್ಗಾರ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಗಲ್ಲಿ ಕಾಣ್ತಾ ಇದೆ, ಪಾಯಿಂಟ್ ಕಾಣ್ತಾ ಇದೆ. ಷಡಕ್ಷ ಕವರ್ಸ್ ಕ್ಷೇತ್ರ ರಕ್ಷಣೆಯಲ್ಲಿ ಇದೆ. ಬ್ಯಾಕ್ವರ್ಡ್ ಶಾಟ್ ಲಾಕ್ ಕಾಣ್ತಾ ಡೀಪ್ ಮಿಡ್ ವಿಕೆಟ್ ಅಂಡ್ ಮಿಡ್ ವಿಕೆಟ್ ಲಾಂಗ್ ಆನ್ ಡೀಪ್ ಪಾಯಿಂಟ್ ಕ್ಷೇತ್ರ ರಕ್ಷಣೆಯಲ್ಲಿ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಬಳಸ್ತಾ ಇದ್ದಾರೆ ಕುಮಾರ್ ಅಂತ ಚೆಂಡು ಸ್ವಿಚೆಟ್ಟಿನ ಕಾರ್ಡ್ ಬ್ಯಾನ್ಗಾಗಿ ಕ್ಯಾಚ್ಗಾಗಿ ಒಂದಷ್ಟು ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಗಳು ಚುಕ್ಕಿ ಎಸೆತ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಅಂತಿಮ 8ಕ್ಕೆ 15. ಒಂದೇ ಒಂದು ಸಿಕ್ಸರ್ ಪಂದ್ಯದ ಗತಿ ಬದಲಿಸ್ತದೆ. ಟೇಬಲ್ ಟಾಪ್ಗಾಗಿ ಬಿಗು ಹೋರಾಟವನ್ನು ಮಾಡ್ತಾ ಇದೆ ಎರಡು ಪ್ರತಿಷ್ಠಿತ ತಂಡಗಳು, ಇಕೆ ಈಗಲ್ಸ್ ಮತ್ತು ತ್ರಿಶೂಲ್ ಸೇನಾ ಈ ಪರವಾಗಿ ಮತ್ತೆ ಕುಮಾರ ಸೇರಿಕೆ ಭಾಗದಲ್ಲಿ ಇಕೆ ಈಗಲ್ಸ್ನ ಪರವಾಗಿ ಡಾಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ಕುಮಾರ್
ಕೊನೆಯ ಎಸೆತ ತನ್ನ ಮೂಲಕ ಮಿಡ್ ವಿಕೆಟ್ ಭಾಗದಲ್ಲಿ ಬೇರೋಸಿನ ಹಳತೆ ಇವಾಗ ರಮೇಶ್ ಸಾಬ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಅನಂತು ಬ್ಯಾಕಪ್ ವಿಚಾರ ಬಹಳಷ್ಟು ಕ್ಷೇತ್ರ ರಕ್ಷಣೆ ಬೌಂಡ್ರಿ ಸಿಕ್ಸರ್ ಅಟ್ಟಾಯಿಸ್ತಾ ಇದ್ದಾರೆ, ಆರೋಟವನ್ನು ಅಟ್ಟಾಯಿಸಿದ್ರು. ಬಹಳಷ್ಟು ಸಾಮರ್ಥ್ಯದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಅಲ್ಲಿ ಬೌಂಡ್ರಿ ಲೈನ್ ಅನ್ನು ಗಮನಿಸಬೇಕು. ಥರ್ಡ್ ಅಂಪೈರ್ ಬೌಂಡ್ರಿ ಲೈನ್ ಅನ್ನು ಗಮನಿಸಬೇಕು. 47ಕ್ಕೆ 4 ಇವಾಗ ಕೊನೆ ಎಸೆತ. ಇನ್ನು ಕೂಡ ಡಿಸಿಷನ್ ಪೆಂಡಿಂಗ್ ನಲ್ಲಿದೆ. ಅದು ಯಾವ ರೀತಿಯ ತೀರ್ಪು ಬರ್ತದೆ ನೋಡಬೇಕಾಗಿದೆ. ಬೌಂಡರಿ ಬಂದ್ರೆ ಪ್ಲಸ್ ಪಾಯಿಂಟ್, ಇಲ್ಲದಿದ್ರೆ 2 ಓಟದ ಸೇರ್ಪಡೆ ಮಾತ್ರ. ಅಂಪೈರ್ ಪೋಚುವಾಗಿ ಕಾಣ್ತಾ ಇದೆ ದಾಂಡಿಗರಿಗೆ. ರಮೇಶ್ ಎಸೆದ ಚೆಂಡು ಬಹಳಷ್ಟು ಉತ್ತಮದಿಂದ ನೋಡುತ್ತೇವೆ. ಇವಾಗ ಲಾಂಗ್ ಆಫ್ ಭಾಗದಲ್ಲಿ ಸಾಕ್ತಾರೆ. ಕ್ಷೇತ್ರ ರಕ್ಷಣೆ ಆಡಬೇಕು. ಒಂದು ದೊಡ್ಡ ಪೂರೈಕೆ ಮಾಡಿದ 2 ಪ್ರಯತ್ನಗಳು ಯಶಸ್ವಿ ದೊಡ್ಡ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಕುಮಾರ್ ಕ್ಷೇತ್ರ ರಕ್ಷಣೆಯನ್ನು ಮಿಸ್ ಮಾಡಿದ್ರು. 2 ಪೂರೈಕೆ ಆಗ್ತಾ ಇದೆ. ಕೊನೆ 5ಕ್ಕೆ 11 ಬಹಳಷ್ಟು ಕ್ರೂಷಿಯಲ್ ಪಂದ್ಯ. ಟೇಬಲ್ ಟಾಪ್ಗಾಗಿ ಬಿಗು ಹೋರಾಟ. ಒಂದಷ್ಟು ಕ್ರೂಷಿಯಲ್ ಪಂದ್ಯ. ಪ್ರೇಕ್ಷಕರು ಒಂದಷ್ಟು ತುದಿಗಾಲಿನಲ್ಲಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆ ರಮೇಶ್ ಕರೇಗೌಡಗೆ ಎಸೆದ ಚೆಂಡು ವೈಡ್ ಬಾಲ್ ನ ಸೂಚನೆಗಳು ಬರ್ತಾ ಇದೆ. ನಿರ್ಣಾಯಕ ಅಕ್ರಮ ಸೂಚನೆಗಳು ಒಂದೊಂದು ಹೆಚ್ಚುವರಿ ಆಗ್ತಾ ಇದೆ. ಈ ರೀತಿ ಅಕ್ರಮ ಎಸೆತಗಳೇ ಕೆಲವೊಂದು ಬಾರಿ ದಾಂಡಿಗರಿಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಕೊನೆಯ 5ಕ್ಕೆ 10 ಅವಶ್ಯಕತೆ. ರಮೇಶ್ ಎಸೆದ ಚೆಂಡು ಓಟ್ಗಳ ಅವಕಾಶಗಳು ಬರ್ತಾರೆ. ಡಾಟ್ ಬಾಲ್ ನ ಸೇರ್ಪಡೆಗಳು ದಾಂಡಿಗತ್ವದಲ್ಲಿ ಕೂಡ ಬಹಳಷ್ಟು ಉತ್ತಮದಿಂದ ಆಟವನ್ನು ಆಡಿದ್ರು. ರಮೇಶ್ ಸಾಪ ಇವಾಗ ಎಸ್ಗಾರಿಕೆಯಲ್ಲಿ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆಯುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕೊನೆಯ ಹಂತದಲ್ಲಿ ಕೂಡ 4ಕ್ಕೆ 10 1 ಸಿಕ್ಸರ್ 1 ಬೌಂಡ್ರಿ ತ್ರಿಶೂಲ್ ಸೇನೆಗೆ ಪಂದ್ಯಾಟವನ್ನು ಉಳಿಸಿಕೊಡ್ತದೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಅಶೋಕ ಪಿಳ್ಳೆ ಇವಾಗ ಲಾಂಗ್ ಆಫ್ ಭಾಗದಲ್ಲಿ ಸಾಕ್ತಾ ಇದ್ದಾರೆ. ಕುಮಾರ್ ಲಾಂಗ್ ಆನ್ ಭಾಗದಲ್ಲಿ, ಕಿರಣ್ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ, ಇನ್ನೊಂದೆಡೆ ಅನಂತು ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿದ್ದಾರೆ. ಪುಟ್ಟಣ್ಣ ವಿಕೆಟ್ ಕೀಪರ್ ಭಾಗದಲ್ಲಿ. ರಮೇಶ್ ಎಸೆದಂತ ಚೆಂಡು ಹುದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು. ಮತ್ತೆ ವೈಡ್ ಬಾಲ್ ನ ಸೂಚನೆ ಬರ್ತಾ ಇದೆ. ಅಕ್ರಮ ಎಸೆತ ಇವಾಗ ಕೊನೆಯ 4 ಎಸೆತ 9 ಅವಶ್ಯಕತೆ ಇದೆ. 4ಕ್ಕೆ 9 ಈ ಬಾರಿ ಎಸೆದಂತ ಚೆಂಡು ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಸೂಚನೆಗಳು. 4ಕ್ಕೆ 8 ರಮೇಶನ ಎಸೆತಗಳ ಒಂದಷ್ಟು ಹೊರತಿರುವನ್ನು ಕಂಡುಕೊಳ್ತಾ ಇದೆ. ತಂಡಕ್ಕೆ ಒಂದಷ್ಟು ತಲಬೇನೆಯನ್ನು ಕೊಡ್ತಾ ಇದೆ ಎಸೆತಗಳು. ಇವಾಗ 8ಕ್ಕೆ 8 ಕರೇಗೌಡ ಸೈಕೋರಿ ಭಾಗದಲ್ಲಿ ಬೀಸೋದ ಪ್ರಯತ್ನ ಮಾಡಿದ್ರು. ಓಟಿಗಳ ಅವಕಾಶಗಳು ಬರ್ತಾ ಇಲ್ಲ. ಬಿರುಸಿನ ಸಿಕ್ಸರ್ ದಾಖಲಿಸೋದ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಬಾರಿ ಇದೇ ರೀತಿಯ ಸಂಘರ್ಷದಲ್ಲಿ ಇರುವಂತಹ ತಂಡಗಳಿಗೆ ಬಹಳಷ್ಟು ಆಪತ್ತಿನಲ್ಲಿ ಯಶಸ್ಸನ್ನು ತಂದುಕೊಟ್ಟಿರ್ತಕ್ಕಂಥ ಆಟಗಾರರು. ಕರೇಗೌಡ ಮತ್ತೆ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಇವಾಗ ಮತ್ತೆ ಒಂದು ಹೆಚ್ಚುವರಿ ತಂಡದ ಮತ್ತೆ 3ಕ್ಕೆ 7 ಓಟಗಳು ಬರಬೇಕಾಗಿದೆ. 3ಕ್ಕೆ 7 ರೋಚಕ ಪಂದ್ಯ, ರೋಮಾಂಚನಕಾರಿ ಪಂದ್ಯ. ಒಂದಷ್ಟು ಬಿಗು ಹೋರಾಟ ಇವಾಗ ತ್ರಿಶೂಲ್ ಸೇನಾ ಮಾಡ್ತಾ ಇದೆ ಈಗಲ್ಸ್ನ ವಿರುದ್ಧವಾಗಿ. 1 ಸಿಕ್ಸರ್ ಪಂದ್ಯಾಟದ ಗತಿ ಬದಲಾಗ್ತದೆ. 1 ವಿಕೆಟ್ ಅಥವಾ ಡಾಟ್ ಬಾಲ್ ಪಂದ್ಯಾಟದ ಚಿತ್ರಣವನ್ನು ಬದಲಿಸ್ತದೆ. ರಮೇಶ್ ಎಸೆದ ಚೆಂಡು ಗೂಟಗಳ ಹಿಂಭಾಗದಲ್ಲಿ ಫೈನ್ ಲೆಗ್ ಭಾಗದಲ್ಲಿ ಅವಳಿ ಓಟದ ಪೂರೈಕೆ ಆಗ್ತದೆ. ಮತ್ತೆ ಕರೇಗೌಡ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. 2ಕ್ಕೆ ಇನ್ನು ಕೂಡ 5 ಅವಶ್ಯಕತೆ ಇದೆ. 2ಕ್ಕೆ 5
ಒಂದು ಬೌಂಡ್ರಿ, ಪಂದ್ಯಾಟ ಸಮಬಲ ಆಗ್ತದೆ. ತದನಂತರ ಒಂದು ಓಟ, ತ್ರಿಶೂಲ್ ಸೇನಾ ಪಂದ್ಯಾಟವನ್ನು ಜಯಿಸ್ತಾರೆ. ಪಂದ್ಯಾಟ ಟೈ ಆದರೆ ಗಮನಿಸಿಕೊಳ್ಳಿ, ಅಂಕವನ್ನು ಸಮಬಲವಾಗಿ ಹಂಚಿಸ್ತೇವೆ. ಒಂದೊಂದು ಪಾಯಿಂಟ್ ಅನ್ನ ಎರಡು ತಂಡಕ್ಕೆ ನೀಡ್ತೇವೆ, ದಯವಿಟ್ಟು ಗಮನಿಸಿಕೊಳ್ಬೇಕು. ಈ ಪಂದ್ಯ ಮುಕ್ತಾಯವನ್ನು ಕಾಣ್ತಾ ಇದ್ದಾಗ ಕ್ವಾಲಿಫೈಯರ್ 1 ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತದೆ. ರಮೇಶ್ ಚೆಂಡು ಥರ್ಮಲ್ ಮೆಡ್ ವಿಕೆಟ್ ಸಿಮನ ಕ್ಯಾಚಿನಲ್ಲಿ ಕ್ಯಾಚ್ ಕೈ ಸಾರಿಕೊಳ್ತದೆ. ಕರ್ರಗೌಡ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 1 ಎಸೆತ, 5 ಓಟಗಳು ಬರಬೇಕಾಗಿದೆ. ಕೊನೆಯ 1 ಎಸೆತ, 5ರ ಅವಶ್ಯಕತೆ ಇದೆ. 1 ಬೌಂಡ್ರಿ ಬಂದ್ರೆ ಪಂದ್ಯಾಟ ಟೈ ಆಗ್ತದೆ. ಸಿಕ್ಸರ್ ಬಂದ್ರೆ ಅಥವಾ ಬೌಂಡ್ರಿ ಸಿಕ್ಸರ್ ಬಂದ್ರೆ ಪಂದ್ಯಾಟವನ್ನು ಜಯಿಸ್ತಾರೆ. ಲೀಗ್ ಹಂತದ ಕೊನೆಯ ಪಂದ್ಯ, ತದನಂತರ ಕ್ವಾಲಿಫೈರ್ 1, ತದನಂತರ ಎಲಿಮಿನೇಟರ್, ತದನಂತರ ಕ್ವಾಲಿಫೈ 2, ತದನಂತರ ಫೈನಲ್ ಪಂದ್ಯಾಟ. ರಮೇಶ್ ಸಾಪ ದಾಂಡಿಗತ್ತವರು ಒಂದಷ್ಟು ಉತ್ತಮ ಎಸೆಗಾರಿಕೆಯನ್ನು ಮಾಡಿದ್ರು. ಇವಾಗ ಕೊನೆಯ ಚೆಂಡು ಸ್ಟ್ರೈಕರ್ ಭಾಗದಲ್ಲಿ ಆರಂಭಿಕ ಆಟಗಾರ ಕುಮಾರಣ್ಣ. 1ಕ್ಕೆ 5 ಓಟಗಳು ಬರಬೇಕಾಗಿದೆ. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನಗಳು, ಒಟ್ಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಗಳು. ಈಗಲ್ಸ್ ಇವಾಗ ವಿರೋಚಿತ ಪಂದ್ಯದಲ್ಲಿ ಜಯಿಸ್ತಾ ಇದ್ದಾರೆ. 2 ಬಾರಿ ಅತ್ಯಧಿಕ ಮೊತ್ತವನ್ನು ಚೇಸ್ ಮಾಡಿರ್ತಕ್ಕಂಥ ತ್ರಿಶೂಲ್ ಸೇನಾ ಕೊನೆಯ ಹಂತವರೆಗೆ ಕೂಡ ಬಿಗು ಹೋರಾಟವನ್ನು ಮಾಡಿ ಪಂದ್ಯಾಟವನ್ನು ಕಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಕೃತಜ್ಞತಾ ಅಭಿನಂದನೆಗಳು ಈಗಲ್ಸಿಗೂ ಕೂಡ, ಅದೇ ರೀತಿ ತ್ರಿಶೂಲ್ ಸೇನಾ ಆಟಗಾರರಿಗೂ ಕೂಡ. 1 ಲಕ್ಷ ರೂಪಾಯಿ ವಿಜಯ ತಂಡಕ್ಕೆ ನೀಡಿ ಗೌರವಿಸುವಂತ ಅತಿ ಶ್ರೀಮಂತಿಕೆ ಒಂದು ಕ್ರಿಕೆಟ್ ಪಂದ್ಯ ಕೂಡ ಎಪಿಎಲ್ ಶರ್ಮಾ ಮತ್ತು ಜಾಗಲ್ ಮಂಜುನಾಥ್ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ಬೌಲಿಂಗ್ ಮಾಡಿಸ್ಬೇಕಾಯ್ತಾ?